ओम नमो भगवते वासुदेवाय। 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 नारायणं नमस्कृत्य नारायणं नमस्कृत्य नरं चैव नरोत्तमं नरं चैव नरोत्तमं देवीं सरस्वतीं व्यासं देवीं सरस्वतीं व्यासं ततो जयमुदीरये। ततो जयमुदीरये। नष्टप्रायेषु भद्रेषु नष्टप्रायेषु भद्रेषु नित्यं भागवतसेवया नित्यं भागवतसेवया भगवती उत्तमश्लोके भगवती उत्तमश्लोके भक्तिर्भवति नैष्टिकी। भक्तिर्भवति नैष्टिकी। कृष्णाय वासुदेवाय कृष्णाय वासुदेवाय देवकीनन्दनाय च देवकीनन्दनाय च नन्दगोपकुमाराय नन्दगोपकुमाराय गोविन्दाय नमो नमः। गोविन्दाय नमो नमः। समः अहं सर्वभूतेषु सर्वभूतेषु समोऽहं सर्वभूतेषु समोऽहं सर्वभूतेषु समोऽहं सर्वभूतेषु समोऽहं सर्वभूतेषु न मे द्वेष्योऽस्ति न प्रियः न मे द्वेष्योऽस्ति न प्रियः न मे द्वेषोऽस्ति न प्रियः ये भजन्ति तु मां भक्त्या ये भजन्ति तु मां भक्त्या ये भजन्ति तु मां भक्त्या मयि ते तेषु चापि अहं मयि ते तेषु चाप्यहं मयि ते तेषु चाप्यहं समोऽहं सर्वभूतेषु न मे द्वेषोऽस्ति न प्रियः ये भजन्ति तु मां भक्त्या मयि ते तेषु चाप्यहं। शब्दार्थ ಸಮಃ ಸಮಾನ ಮನೋಭಾವವುಳ್ಳವನು ಅಹಂ ನಾನು ಸರ್ವಭೂತೇಷು ಎಲ್ಲ ಜೀವಿಗಳಲ್ಲಿ ನ ಒಬ್ಬನೂ ಇಲ್ಲ ಮೇ ನನಗೆ ದ್ವೇಷಃ ದ್ವೇಷವುಳ್ಳವನು ಅಸ್ತಿ ಇದ್ದಾನೆ ನ ಇಲ್ಲ ಪ್ರಿಯಃ ಪ್ರೀತಿಪಾತ್ರನು ಏ ಯಾರು ಭಜಂತಿ ಭಕ್ತಿ ಸೇವೆಯನ್ನು ಸಲ್ಲಿಸುತ್ತಾರೋ ತು ಆದರೆ ಮಾಂ ನನ್ನನ್ನು ಭಕ್ತ್ಯ ಭಕ್ತಿಯಿಂದ ಮಯಿ ನನ್ನಲ್ಲಿ ಇರುತ್ತಾರೆ ತೇ ಅಂತಹ ವ್ಯಕ್ತಿಗಳು ತೇಷು ಅವರಲ್ಲಿ ಚ ಕೂಡ ಅಪಿ ಖಂಡಿತವಾಗಿಯೂ ಅಹಂ ನಾನು. ಅನುವಾದ ಮತ್ತು ಭಾವಾರ್ಥ ಶಿಲಪ್ರಪಾದರಿಂದ. ಶಿಲಪ್ರಪಾದ್ ಕೀ ಜೈ. ನನಗೆ ಯಾರ ವಿಷಯದಲ್ಲಿಯೂ ಅಸೂಯೆ ಇಲ್ಲ. ನಾನು ಯಾರ ಪರವಾಗಿಯೂ ಪಕ್ಷಪಾತ ಮಾಡುವುದಿಲ್ಲ. ನಾನು ಎಲ್ಲರ ವಿಷಯದಲ್ಲಿಯೂ ಸಮನಾಗಿ ಇರುತ್ತೇನೆ. ಆದರೆ ಯಾವಾತನು ನನ್ನ ಭಕ್ತಿ ಸೇವೆಯನ್ನು ಮಾಡುವನು ಆತನು ನನ್ನ ಸ್ನೇಹಿತನು, ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ. ಭಾವಾರ್ಥ ಶಿಲಪ್ರಪಾದರಿಂದ. ಇದು ತುಂಬ ಮುಖ್ಯ ವಿಷಯ. ಕೃಷ್ಣ ಇಲ್ಲಿ ಹೇಳ್ತಾನೆ, ನಾನು ಎಲ್ಲರಿಗೂ ಸಮನಾಗಿದ್ದೀನಿ, ಆದರೆ ಭಕ್ತರಿಗೆ ವಿಶೇಷ ಕೃಪೆಯನ್ನು ಕೊಡ್ತೇನೆ ಅಂತ. ಭಕ್ತನು ನನ್ನಲ್ಲಿದ್ದಾನೆ, ನಾನು ಭಕ್ತನಲ್ಲಿದ್ದೇನೆ ಅಂತ. ಸೊ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಫಸ್ಟು ಪ್ರಭುಪಾದರ ಮಾತನ್ನು ಕೇಳೋಣ,
ನಂತರ ಇದರ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಮಾಡೋಣ. ಕೃಷ್ಣನು ಎಲ್ಲರ ವಿಷಯದಲ್ಲಿಯೂ ಸಮನಾಗಿದ್ದರೆ ಮತ್ತು ಯಾರು ಅವನ ವಿಶೇಷ ಸ್ನೇಹಿತರಲ್ಲಿದ್ದರೆ ಸದಾ ಅವನ ದಿವ್ಯ ಸೇವೆಯಲ್ಲಿ ನಿರತರಾಗಿರುವ ಭಕ್ತರಲ್ಲಿ ಅವನು ವಿಶೇಷ ಆಸಕ್ತಿಯನ್ನು ಏಕೆ ವಹಿಸುತ್ತಾನೆ ಎಂದು ಇಲ್ಲಿ ಪ್ರಶ್ನೆ ಮಾಡಬಹುದು. ಆದರೆ ಇದು ಪಕ್ಷಪಾತವಲ್ಲ, ಇದು ಸಹಜವಾದದ್ದು. ಈ ಐಹಿಕ ಪ್ರಪಂಚದಲ್ಲಿ ಯಾವುದೇ ಮನುಷ್ಯನು ಬಹು ಉದಾರನಾಗಿರಬಹುದು, ಆದರೂ ಆತನಿಗೆ ತನ್ನ ಮಕ್ಕಳಲ್ಲಿ ವಿಶೇಷ ಆಸಕ್ತಿ ಇರುತ್ತದೆ. ಯಾವುದೇ ರೂಪದಲ್ಲಿರುವ ಪ್ರತಿಯೊಂದು ಜೀವಿಯನ್ನು ತನ್ನ ಮಗ ಎಂದು ಪರಮ ಪ್ರಭು ಹೇಳುತ್ತಾನೆ. ಆದುದರಿಂದ ಆತನು ಬದುಕಿನ ಅಗತ್ಯಗಳನ್ನು ಪ್ರತಿಯೊಬ್ಬರಿಗೂ ಉದಾರವಾಗಿ ನೀಡುತ್ತಾನೆ. ಮಳೆಯು ಬಂಡೆಯ ಮೇಲೆ ಬೀಳಲಿ, ಭೂಮಿಯ ಮೇಲೆ ಬೀಳಲಿ ಅಥವಾ ನೀರಿನ ಮೇಲೆ ಬೀಳಲಿ, ಎಲ್ಲೆಲ್ಲೂ ಮಳೆಯನ್ನು ಸುರಿಸುವ ಮೋಡದಂತೆ ಭಗವಂತನು. ಆದರೆ ಆತನು ತನ್ನ ಭಕ್ತರಿಗೆ ವಿಶಿಷ್ಟ ಗಮನವನ್ನು ಕೊಡುತ್ತಾನೆ. ಇಂತಹ ಭಕ್ತರನ್ನು ಇಲ್ಲಿ ಪ್ರಸ್ತಾವಿಸಿದೆ. ಅವರು ಸದಾ ಕೃಷ್ಣ ಪ್ರಜ್ಞೆಯಲ್ಲಿರುತ್ತಾರೆ. ಆದುದರಿಂದ ಸದಾ ಆಧ್ಯಾತ್ಮಿಕವಾಗಿ ಕೃಷ್ಣನಲ್ಲಿ ನೆಲೆಸುತ್ತಾರೆ. ಕೃಷ್ಣ ಪ್ರಜ್ಞೆ ಎನ್ನುವ ಮಾತೇ ಇಂತಹ ಪ್ರಜ್ಞೆಯಲ್ಲಿರುವವರು ಭಗವಂತನಲ್ಲಿ ನೆಲೆಸಿರುವ ಜೀವಂತ ಅಧ್ಯಾತ್ಮವಾದಿಗಳು ಎನ್ನುವುದನ್ನು ಹೇಳುತ್ತದೆ. ಭಗವಂತನು ಇಲ್ಲಿ ಮೈತೆ, ಅವರು ನನ್ನಲ್ಲಿದ್ದಾರೆ ಎಂದು ಸ್ಪಷ್ಟವಾಗಿ ಹೇಳುತ್ತಾನೆ. ಸಹಜವಾಗಿ ಇದರ ಪರಿಣಾಮವಾಗಿ ಭಗವಂತನು ಅವರಲ್ಲಿದ್ದಾನೆ. ಇದು ಪರಸ್ಪರವಾದದ್ದು. ಇದು ಈ ಮಾತುಗಳನ್ನು ವಿವರಿಸುತ್ತದೆ. ಯೇ ಯಥಾ ಮಾಂ ಪ್ರಬದ್ಧಂತೆ ತಾಂ ತಥೈವ ಭಜಾಮ್ಯಹಂ. ಯಾರೇ ಆಗಲಿ ನನಗೆ ಎಷ್ಟರ ಮಟ್ಟಿಗೆ ಶರಣಾಗತನಾದರೆ ಅಷ್ಟರ ಮಟ್ಟಿಗೆ ನಾನು ಅವನನ್ನು ಪಾಲಿಸುತ್ತೇನೆ. ಪ್ರಭುವು ಮತ್ತು ಭಕ್ತನು ಪ್ರಜ್ಞೆಯುಳ್ಳವರಾದುದರಿಂದ ಈ ಆಧ್ಯಾತ್ಮಿಕ ಪರಸ್ಪರ ವಿನಿಮಯವು ಇರುತ್ತದೆ. ವಜ್ರವನ್ನು ಬಂಗಾರದ ಉಂಗುರದಲ್ಲಿಟ್ಟಾಗ ಅದು ತುಂಬ ಸೊಗಸಾಗಿ ಕಾಣುತ್ತದೆ. ಚಿನ್ನಕ್ಕೂ ವೈಭವ ಬರುತ್ತದೆ, ಅದೇ ಸಮಯದಲ್ಲಿ ರತ್ನಕ್ಕೂ ವೈಭವ ಬರುತ್ತದೆ. ಪ್ರಭುವು ಜೀವಿಯು ಶಾಶ್ವತವಾಗಿ ಹೊಳೆಯುತ್ತಾರೆ. ಜೀವಿಗೆ ಪರಮ ಪ್ರಭುವಿನ ಸೇವೆಯಲ್ಲಿ ಒಲವು ಬಂದಾಗ ಚಿನ್ನದಂತೆ ಕಾಣುತ್ತಾನೆ. ಪ್ರಭುವು ವಜ್ರ, ಆದುದರಿಂದ ಈ ಸಂಯೋಜನೆಯು ತುಂಬ ಸೊಗಸಾದದ್ದು. ಪರಿಶುದ್ಧ ಸ್ಥಿತಿಯಲ್ಲಿರುವ ಜೀವಿಗಳಿಗೆ ಭಕ್ತರೆಂದು ಹೆಸರು. ಪರಮಪ್ರಭುವು ತನ್ನ ಭಕ್ತರ ಭಕ್ತನಾಗುತ್ತಾನೆ. ಭಕ್ತ ಮತ್ತು ಪ್ರಭುವಿನ ನಡುವೆ ಪರಸ್ಪರ ವಿನಿಮಯದ ಸಂಬಂಧ ಇಲ್ಲವಾದರೆ ಸಾಕಾರ ಸಿದ್ಧಾಂತವೇ ಇರುವುದಿಲ್ಲ. ನಿರಾಕಾರ ಸಿದ್ಧಾಂತದಲ್ಲಿ ಪರಮೋನ್ನತನಿಗೂ ಜೀವಿಗೂ ಪರಸ್ಪರ ವಿನಿಮಯದ ಸಂಬಂಧವಿಲ್ಲ. ಸಾಕಾರ ಸಿದ್ಧಾಂತದಲ್ಲಿ ಉಂಟು. ಪ್ರಭುವು ಕಲ್ಪವೃಕ್ಷದಂತೆ ಎಂಬ ನಿದರ್ಶನವನ್ನು ಹಲವೊಮ್ಮೆ ಕೊಡುತ್ತಾರೆ. ಈ ಕಲ್ಪವೃಕ್ಷದಿಂದ ಬಯಸುವುದನ್ನೆಲ್ಲ ಪ್ರಭುವು ಕೊಡುತ್ತಾನೆ. ಆದರೆ ಇಲ್ಲಿ ವಿವರಣೆಯು ಇನ್ನೂ ಪೂರ್ಣವಾಗಿದೆ. ಪ್ರಭುವು ಭಕ್ತರ ವಿಷಯದಲ್ಲಿ ಪಕ್ಷಪಾತಿ ಎಂದು ಇಲ್ಲಿ ಹೇಳಿದೆ. ಇದು ಭಕ್ತರ ವಿಷಯದಲ್ಲಿ ಭಗವಂತನ ವಿಶೇಷ ಕೃಪೆಯ ಅಭಿವ್ಯಕ್ತಿ. ಭಗವಂತನ ವಿನಿಮಯವು ಕರ್ಮದ ನಿಯಮಕ್ಕನುಗುಣವಾಗಿದೆ ಎಂದು ಭಾವಿಸಬಾರದು. ಇದು ಭಗವಂತನು ಅವನ ಭಕ್ತರು ಕಾರ್ಯನಿರ್ವಹಣೆ ಮಾಡುವ ಆಧ್ಯಾತ್ಮಿಕ ವೇದಿಕೆಗೆ ಸೇರಿದ್ದು. ಪರಮಪ್ರಭುವಿನ ಭಕ್ತಿ ಸೇವೆಯು ಈ ಐಹಿಕ ಜಗತ್ತಿನ ಒಂದು ಚಟುವಟಿಕೆಯಲ್ಲ. ಇದು ನಿತ್ಯ ಜ್ಞಾನಾನಂದವು ಪ್ರಧಾನವಾಗಿರುವ ಆಧ್ಯಾತ್ಮಿಕ ಜಗತ್ತಿನ ಭಾಗವಾಗಿದೆ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಾಪದಕಮಲಂ ಶ್ರೀಗುರುಂ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾಂ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನಿತಿ ನಾಮಿನಿ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣಿ. ನಮೋ ಮಹಾವದನ್ಯಾಯ ಕೃಷ್ಣಪ್ರೇಮಪದಾಯ ಕೃಷ್ಣಾಯ ಕೃಷ್ಣಚೈತನ್ಯನಾಮ್ನೇ ಗೌರತ್ಯಸೇ ನಮಃ.
हे कृष्ण करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौरभक्तवृंद। हरे कृष्णा 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 हरे 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 राम 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 हरे हरे। ಹರೇ ಕೃಷ್ಣ. ತಮ್ಮೆಲ್ಲರಿಗೂ ಇವತ್ತಿನ ಕನ್ನಡ ಭಗವದ್ಗೀತೆ ಕ್ಲಾಸ್ಗೆ ಸ್ವಾಗತ. ಇವತ್ತು ನಾವು 9ನೇ ಅಧ್ಯಾಯದ 29ನೇ ಶ್ಲೋಕವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಇದು ಭಗವದ್ಗೀತೆಯಲ್ಲಿ ಮಧ್ಯದಲ್ಲಿ ಬರುವಂತಹ ಅಧ್ಯಾಯ, 9ನೇ ಅಧ್ಯಾಯ. ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು, ಮಧ್ಯದಲ್ಲಿ ಕೃಷ್ಣ ಭಕ್ತಿಯ ರಹಸ್ಯವನ್ನು ಇಲ್ಲಿ ಕೊಟ್ಟಿದ್ದಾನೆ. ಅದಕ್ಕೆ ಈ ಅಧ್ಯಾಯದ ಹೆಸರು ಪರಮಗುಹ್ಯ ಜ್ಞಾನ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಯದುಮುತ್ತಮ. ಅತಿ ಗುಹ್ಯವಾದಂತಹ ಜ್ಞಾನವನ್ನು ಮಧ್ಯದಲ್ಲಿ ಎಳೆಬಿಟ್ಟಿದ್ದಾನೆ. ಆ ಜ್ಞಾನ ಯಾವುದು? ಭಕ್ತಿಯ ಜ್ಞಾನ. ಕೃಷ್ಣ ಭಾಗವತ ಪುರಾಣದಲ್ಲಿ ಹೇಳ್ತಾನೆ, ವಿಷ್ಣು ಇಸ್ ಟೆಲಿಂಗ್ ಟು ಬ್ರಹ್ಮನಿಗೆ ಹೇಳ್ತಾನೆ, ಸ ರಹಸ್ಯಂ ತದಂಗಂ ಚ ಗ್ರಹಾಣ ಗದಿತಂ ಮಯಾ. ಹೇ ಬ್ರಹ್ಮ, ನನ್ನ ಮಾತನ್ನು ಗಮನಗೊಟ್ಟು ಕೇಳು, ನಾನು ನಿನಗೆ ರಹಸ್ಯವನ್ನು ಹೇಳ್ತಾ ಇದ್ದೀನಿ. ರಹಸ್ಯ ಯಾವುದು? ಭಕ್ತಿಯ ಜ್ಞಾನ. ಹಾಗಾದರೆ ಭಕ್ತಿ ಅತಿ ರಹಸ್ಯಕರವಾದದ್ದು. ಯಾಕೆ ರಹಸ್ಯಕರವಾದದ್ದು? ಯಾಕೆಂದರೆ ಭಕ್ತಿ ಭಗವಂತ ಮತ್ತು ಭಕ್ತನ ಮಧ್ಯದ ಸಂಬಂಧವನ್ನು ವರ್ಣನೆ ಮಾಡುತ್ತೆ. ಭಕ್ತ ಮತ್ತು ಭಗವಂತನ ಮಧ್ಯೆ ಇರುವ ಸಂಬಂಧ ತುಂಬ ವಿಶೇಷ, ತುಂಬ ರಹಸ್ಯಮಯವಾದದ್ದು. ರೈಟ್. ಸೊ ಕೃಷ್ಣ ಇನ್ ಭಗವದ್ಗೀತಾ ಇಸ್ ಡಿಫ್ರೆಂಟ್ ಲೆವೆಲ್ ಆಫ್ ಕಾನ್ಫಿಡೆನ್ಷಿಯಲ್ ನಾಲೆಜ್. ರೈಟ್. ಗುಹ್ಯತರ ಗುಹ್ಯತಮ. ಗುಹ್ಯತರ ಗುಹ್ಯತಮ. ಗುಹ್ಯ ಜ್ಞಾನ ಅಂದರೆ ಏನು? ಆತ್ಮದ ಬಗ್ಗೆ ಜ್ಞಾನ, ಗುಹ್ಯವಾದ ಜ್ಞಾನ. ನಾನು ಈ ದೇಹವಲ್ಲ, ನಾನು ಆತ್ಮ. ಸುಮಾರು ಜನ ನಾನೇ ದೇಹ ಅಂತ ತಿಳ್ಕೊತಾರೆ. ಕಣ್ಣಿಗೆ ಕಾಣುವ ದೇಹನೇ ನಾನು. ಆದರೆ ದೇಹ ಹೇಗೆ ನಾನು ಈ ಚೇರ್ ಮೇಲೆ ಕೂತಿದ್ದೀನಿ, ಅದೇ ರೀತಿ ಆತ್ಮ ದೇಹದಲ್ಲಿ ಕೂತ್ಕೊಂಡಿದ್ದೀನಿ. ನಾನು ದೇಹದಲ್ಲಿ ಕೂತ್ಕೊಂಡಿದ್ದೀನಿ. ದೇಹ ಈಸ್ ಎ ವೆಹಿಕಲ್, ಇದು ವಾಹನ ಮಾತ್ರ. ನನ್ನ ವಾಹನ ಇದು. ನಾನು ಈ ದೇಹದಲ್ಲಿ ಈಗ ಇದ್ದೀನಿ. ಈ ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ತೀನಿ ಸತ್ತ ಮೇಲೆ. ಸೊ ದೇಹ ಇಸ್ ಟೆಂಪರರಿ. ಸೊ ಈ ಆತ್ಮದ ಬಗ್ಗೆ ಕೊಟ್ಟಿರುವಂತಹ ಜ್ಞಾನ ತುಂಬ ಗುಹ್ಯವಾದ ಜ್ಞಾನ, ಗುಹ್ಯ ಜ್ಞಾನ. ಗುಹ್ಯತರ ಜ್ಞಾನ ಅಂದರೆ ಯಾವುದು? ಆಧ್ಯಾತ್ಮಿಕ ಜಗತ್ತಿನ ಬಗ್ಗೆ ಜ್ಞಾನ, ಕೃಷ್ಣನ ಜ್ಞಾನ. ಸೊ ನಾಲೆಜ್ ಅಬೌಟ್ ಸೋಲ್ ಇಸ್ ಕಾನ್ಫಿಡೆನ್ಷಿಯಲ್ ನಾಲೆಜ್. ನಾಲೆಜ್ ಅಬೌಟ್ ಗಾಡ್ ಇಸ್ ಮೋರ್ ಕಾನ್ಫಿಡೆನ್ಷಿಯಲ್. ಅತಿ ಗುಹ್ಯವಾದಂತಹ, ಗುಹ್ಯತರವಾದಂತಹ ಜ್ಞಾನ. ಭಗವಂತ ಎಲ್ಲಿದ್ದಾನೆ, ಭಗವಂತನ ಧಾಮದಲ್ಲಿ ಭಗವಂತ ಹೇಗಿರ್ತಾನೆ, ಭಗವಂತನ ಧಾಮದ ಪರಿಚಯ ಏನು, ಕೃಷ್ಣ ಕೊಟ್ಟಿದ್ದಾನೆ. ರೈಟ್. ನ ತದ್ಭಾಸೇತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. 8ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದ, ಆ ಪರಮಧಾಮ ನನ್ನ ಧಾಮ. ಅಲ್ಲಿಗೆ ಹೋದ ಮೇಲೆ ಮತ್ತೆ ವಾಪಸ್ ಬರೋಂಗಿಲ್ಲ. ಅಂತಹ ಧಾಮಕ್ಕೆ ನಾವು ಹೋಗಬೇಕು ಅಂತ ಕೃಷ್ಣ ಹೇಳ್ತಾನೆ. ಕರೆಕ್ಟ್. ಅಲ್ಲಿ ಸೂರ್ಯನ ಅವಶ್ಯಕತೆ ಇಲ್ಲ, ಚಂದ್ರನ ಅವಶ್ಯಕತೆ ಇಲ್ಲ, ಅಲ್ಲಿ ಎಲೆಕ್ಟ್ರಿಸಿಟಿ ಅವಶ್ಯಕತೆ ಇಲ್ಲ, ಬೆಂಕಿ ಅವಶ್ಯಕತೆ ಇಲ್ಲ. ಎಲ್ಲವೂ ಸ್ವಯಂ ಪ್ರಕಾಶಮಯವಾಗಿದೆ. ಇಟ್ಸ್ ಎವ್ರಿಥಿಂಗ್ ಇಸ್ ಸೆಲ್ಫ್ ಎಫಲ್ಜೆಂಟ್. ಅಂತಹ ಒಂದು ಜ್ಞಾನ, ಅದು ಲೋಕ, ಅದು ಆಧ್ಯಾತ್ಮಿಕ ಲೋಕ. ಚಿಂತಾಮಣಿ ಪ್ರಖರ ಸದ್ಮಸು ಕಲ್ಪವೃಕ್ಷ. ರೈಟ್. ಅಲ್ಲಿ ಎಲ್ಲ ಗೋಡೆಗಳೆಲ್ಲ ಚಿಂತಾಮಣಿಯಿಂದ ನಿರ್ಮಾಣವಾಗಿದೆ. ಅಲ್ಲಿಯ ಧೂಳೆಲ್ಲ ಚಿಂತಾಮಣಿ. ರೈಟ್. ಡಸ್ಟ್ ಇಸ್ ಆಲ್ಸೋ ಚಿಂತಾಮಣಿ. ಪ್ರಖರ ಸದ್ಮಸು ಕಲ್ಪವೃಕ್ಷ, ಎಲ್ಲ ವೃಕ್ಷಗಳು ಕಲ್ಪವೃಕ್ಷ. ಸೊ ಅಂತಹ ಲೋಕ ಅದು. ಸೊ ದೇವರ ಬಗ್ಗೆ ತಿಳ್ಕೊಳ್ಳೋದು, ಕೃಷ್ಣನ ಬಗ್ಗೆ ತಿಳ್ಕೊಳ್ಳೋದು ಗುಹ್ಯತರ ಜ್ಞಾನ. ಮತ್ತು ಕೃಷ್ಣ ಏನು ಮಾಡ್ತಾನೆ, ತನ್ನ ಭಕ್ತರ ಜೊತೆ ಆ ಪರಸ್ಪರ ಏನು ಭಕ್ತಿಯ ವಿನಿಮಯ ಮಾಡ್ತಾನೆ, ಅದು ಗುಹ್ಯತರ, ಗುಹ್ಯತಮವಾದಂತಹ ಜ್ಞಾನ. ಗುಹ್ಯತಮ. ರೈಟ್. ಸೊ ಸೂಪರ್ಲೇಟಿವ್ ಡಿಗ್ರಿ. ಮೋಸ್ಟ್ ಕಾನ್ಫಿಡೆನ್ಷಿಯಲ್, ಮೋರ್ ಕಾನ್ಫಿಡೆನ್ಷಿಯಲ್, ಮೋಸ್ಟ್ ಕಾನ್ಫಿಡೆನ್ಷಿಯಲ್. ಗುಹ್ಯತರ ಗುಹ್ಯತಮ.
ಸೊ ಭಗವಂತ ಮತ್ತು ಭಕ್ತರ ಮಧ್ಯೆ ಇರುವಂತಹ ಸಂಬಂಧವೇ ಭಕ್ತಿ. ಅದಕ್ಕೆ ರಹಸ್ಯಮಯವಾದದ್ದು, ವೆರಿ ಕಾನ್ಫಿಡೆನ್ಷಿಯಲ್, ರೈಟ್. ಸೊ ಒಂದು ಉದಾಹರಣೆ, ಪೊಲೀಸ್ ಆಫೀಸರ್ ಅವರು ಆಫೀಸಲ್ಲಿ ಕಚೇರಿಯಲ್ಲಿ ಕೂತ್ಕೊಂಡಾಗ ಏನು ಕೆಲಸ ಮಾಡ್ತಾರೆ ಅಂದರೆ ಕಾನ್ಫಿಡೆನ್ಷಿಯಲ್ ನಾಲೆಜ್, ಅವ್ರೇನೋ ಸೈನ್ ಮಾಡ್ತಾರೆ, ರೈಟ್. ಅವರ ಬಾಸ್ ಜೊತೆ ಇಂಟ್ರ್ಯಾಕ್ಷನ್ ಮೋರ್ ಕಾನ್ಫಿಡೆನ್ಷಿಯಲ್, ಅವರೇನು ಗುಹೆ ಡಿಸ್ಕಷನ್ ಮಾಡ್ತಿರ್ತಾರೆ. ಅವ್ರ ಫ್ಯಾಮಿಲಿ ಮಧ್ಯೆ ಇರೋದು ಮೋಸ್ಟ್ ಕಾನ್ಫಿಡೆನ್ಷಿಯಲ್. ಸೊ ಭಕ್ತರು ಕೃಷ್ಣನ ಫ್ಯಾಮಿಲಿ ಮೆಂಬರ್ಸ್, ಕೃಷ್ಣನ ನಿಕಟ ಸ್ನೇಹಿತರು, ನಿಕಟ ಸಂಬಂಧಿಕರು. ಸೊ ಕೃಷ್ಣ ಭಗವಂತ ಮತ್ತು ಭಕ್ತರ ಮಧ್ಯೆ ಏನು ಸಂಬಂಧ ಇದೆ ಅದು ಭಕ್ತಿ. ಸೊ ಅದು ಪರಮಗುಹ್ಯ ಜ್ಞಾನ. ಅದಕ್ಕೆ 9ನೇ ಅಧ್ಯಾಯದಲ್ಲಿ ಕೃಷ್ಣ ಪರಮಗುಹ್ಯ ಜ್ಞಾನವಾದದ್ದು ಭಕ್ತಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಹಿಂದಿನ ಕ್ಲಾಸಲ್ಲಿ ಪತ್ರಂ ಪುಷ್ಪಂ ಫಲಂ ತೋಯಂ ಚರ್ಚೆ ಆಗಿತ್ತು, ರೈಟ್. ನಾನು ಹಿಂದಿ ಕ್ಲಾಸ್ ಕೊಡ್ತಾ ಇದ್ದೆ, ಸೇಮ್ ಟಾಪಿಕ್, ಸೇಮ್ ಸಬ್ಜೆಕ್ಟ್. ಕೃಷ್ಣ ಹೇಳ್ತಾನೆ, ಆ ಶ್ಲೋಕದಲ್ಲಿ 2 ಬಾರಿ ಭಕ್ತಿ ಬಗ್ಗೆ ಹೇಳ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಭಕ್ತ ಭಕ್ತಿಯಿಂದ ಕೊಟ್ಟಿರಬೇಕು. ತದಾ ಭಕ್ತಿ ಒಬ್ಬರ್ತಾನೆ, ಭಕ್ತಿಯಿಂದ ಕೊಟ್ಟಿದ್ದನ್ನು ನಾನು ಸ್ವೀಕರಿಸುತ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಅಶ್ನಾಮಿ ಪ್ರಯದಾತ್ಮನಃ, ಅದನ್ನು ತಿಂತೀನಿ ಅಂತ ಕೃಷ್ಣ ಹೇಳ್ತಾನೆ. ಒಂದು ಪತ್ರ, ಒಂದು ಪುಷ್ಪ, ಒಂದು ಫಲ, ಸ್ವಲ್ಪ ನೀರು ಕೊಟ್ಟರು ಕೃಷ್ಣ ಸಂತುಷ್ಟನಾಗ್ತಾನೆ. ಯಾವಾಗ ಸಂತುಷ್ಟನಾಗ್ತಾರೆ? ಭಕ್ತಿಯಿಂದ ಕೊಟ್ಟಿರಬೇಕು, ಆಗ ಮಾತ್ರ ಸ್ವೀಕರಿಸ್ತಾನೆ. ಸೊ ಭಕ್ತಿಯ ಬಗ್ಗೆ ಇಲ್ಲಿ ಕೃಷ್ಣ ಹೇಳ್ತಾನೆ. ಸೊ ಕೃಷ್ಣನಿಗೆ ಭಕ್ತ ಎಷ್ಟು ಪ್ರಿಯನು ಅನ್ನೋದ್ರ ಬಗ್ಗೆ ಇವತ್ತಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣ ಇನ್ ಜನರಲ್ ಈಸ್ ನ್ಯೂಟ್ರಲ್, ರೈಟ್. ಉಪದೃಷ್ಟ ಅನುವಂದ ಭರ್ತ ಭೋಕ್ತ ಮಹೇಶ್ವರ ಪರಮಾತ್ಮೀತಿ ಚಾಪ್ಯುಕ್ತೋ ದೇಹಸ್ಮಿನ್ ಪುರುಷ ಪರ. ಇಟ್ ಈಸ್ ದಟ್ ಈಸ್ ಅಬ್ಸರ್ವರ್. ಉಪದೃಷ್ಟ ಅಬ್ಸರ್ವರ್ ಅಷ್ಟೇ, ಇಟ್ ಈಸ್ ನಾಟ್ ಇಂಟರ್ಫಿಯರ್. ಬೇರೆಯವರ ಕೆಲಸದಲ್ಲಿ ಇಂಟರ್ಫಿಯರ್ ಮಾಡೋದಿಲ್ಲ. ಸಮೋಹಂ ಸರ್ವಭೂತೇಶು, ಕೃಷ್ಣ ಅದನ್ನೇ ಹೇಳ್ತಾನೆ, ಸಮೋಹಂ ಸರ್ವಭೂತೇಶು, ರೈಟ್. ಈಸ್ ಆಲ್ಸೋ ಆತ್ಮಾರಾಮ, ಸೆಲ್ಫ್ ಸ್ಯಾಟಿಸ್ಫೈಡ್, ಅವ್ರಿಗೇನು ಬೇಕಿಲ್ಲ. ಬಟ್ ಭಕ್ತರ ಜೊತೆ ಒಂದು ವಿಶೇಷ ರಿಲೇಷನ್ಶಿಪ್. ಭಗವಂತ ಎಲ್ಲರಿಗೂ ಸಮಾನವಾದರೂ ಕೂಡ ತನ್ನ ನಿಕಟ ಭಕ್ತರಿಗೆ ಪಕ್ಷಪಾತ ಮಾಡ್ತಾನೆ. ಇಟ್ ಈಸ್ ನಾಟ್ ಎ ಫಾಲ್ಟ್. ಭಗವಂತ ಪಕ್ಷಪಾತ ಮಾಡೋದು ಅದು ದೋಷ ಅಲ್ಲ, ಅದು ಆ್ಯಕ್ಚುಲಿ ಭಗವಂತನ ಒಂದು ಗುಣ. ಪ್ರಭುಪಾದರು ಉದಾಹರಣೆ ಕೊಟ್ಟರು. ಸೊ ತಂದೆ ತಾಯಿ ಎಲ್ಲ ಮಕ್ಕಳಿಗೂ ಸಮಾನ ರೀತಿಯಲ್ಲಿ ನೋಡ್ತಾರೆ. ತನ್ನ ಮಕ್ಕಳಿಗೆ, ತನ್ನ ಮಗು, ತನ್ನ ಎವ್ರಿಬಡಿ ಹ್ಯಾಸ್ ಎಕ್ಸ್ಪೀರಿಯನ್ಸ್. ತನ್ನ ಮಗ ಏನಾದರೂ ಒಳ್ಳೆ ಕೆಲಸ ಮಾಡಿದರೆ, ಒಳ್ಳೆ ಸಾಧನೆ ಮಾಡಿದರೆ, ಫಸ್ಟ್ ರ್ಯಾಂಕ್ ಬಂದರೆ ತುಂಬ ಸಂತೋಷ. ಬೇರೆಯವ್ರ ಮಕ್ಕಳು ಬಂದರೆ ಸಂತೋಷ ಆಗುತ್ತೆ. ಅದರ ನಿಮ್ಮ ಮಕ್ಕಳು ಫಸ್ಟ್ ರ್ಯಾಂಕ್ ಬಂದರೆ, ಏನಾದರೂ ಒಳ್ಳೆ ಸಾಧನೆ ಮಾಡಿದರೆ, ಒಳ್ಳೆ ಹೆಸರು ತಂದರೆ ತುಂಬ ಸಂತೋಷ ಆಗುತ್ತೆ. ಬೇರೆಯವರ ಮಕ್ಕಳು ಕಷ್ಟದಲ್ಲಿದ್ದಾಗ ನೋವಾಗುತ್ತೆ. ತಮ್ಮ ಮಕ್ಕಳು ಕಷ್ಟದಲ್ಲಿದ್ದಾಗ ಜಾಸ್ತಿ ನೋವಾಗುತ್ತೆ. ಸೊ ಅಕ್ಬರ್ ಬಿರ್ದೊಂದು ಕಥೆ ಇದೆ. ಸೊ ಅಕ್ಬರ್ ಬೀರ್ಬಲ್ ಜೊತೆ ಮಾತಾಡ್ತಿದ್ರು. ಬೀರ್ಬಲ್, ನಿಮ್ಮ ಶಾಸ್ತ್ರದಲ್ಲಿ ಹೇಳಿದೆ ಸಂಭವಾಮಿ ಯುಗೆ ಯುಗೆ, ಕೃಷ್ಣ ಸ್ವಯಂ ಬರ್ತಾನೆ ಅಂತ. ಮತ್ತು ಇನ್ನೊಂದು ಕಡೆ ಹೇಳ್ತಾನೆ, ನಾನು ಬಂದು ರಕ್ಷಣೆ ಮಾಡ್ತೀನಿ ಅಂತ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರಿಉಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಒಳ್ಳೆ ಫೇಮಸ್ ಪ್ರಸಿದ್ಧವಾದ ಶ್ಲೋಕ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಾಶ್ವತ ಶಾಂತಿಂ ನಿಗಚ್ಚತಿ ಕೌಂತೆಯ ಪ್ರಚಾನೈಮಿ ನಮೇ ಭಕ್ತಃ ಪ್ರಣಶ್ಯತಿ. ಎಷ್ಟೊಂದು ಕಡೆ ಕೃಷ್ಣ ಹೇಳ್ತಾನೆ, ನಾನು ರಕ್ಷಣೆ ಮಾಡ್ತೀನಿ, ನನ್ನ ಭಕ್ತನ ರಕ್ಷಣೆ ಮಾಡ್ತೀನಿ. ನಾನು ಖುದ್ದಾಗಿ ಬಂದು ನಾನು ನನ್ನ ಭಕ್ತನ ಎಲ್ಲ ಏನಂತಾರೆ ಅವರ ಸಂಪತ್ತನ್ನು ಕಾಪಾಡ್ತೀನಿ, ಅವನ ಕೊರತೆ ಇದೆ ಅದನ್ನು ಪೂರೈಸ್ತೀನಿ, ರೈಟ್. ಯೋಗಕ್ಷೇಮ ವಹಾಮಿ ಅಹಂ ಅಂತ ಹೇಳ್ತಾನೆ, ನಾನೇ ಖುದ್ದಾಗಿ ಬರ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಸೊ ಅಕ್ಬರ್ ಹೇಳ್ತಾನೆ, ಭಗವಂತ ಬರೋದಿಲ್ಲ, ಡೌಟು. ದೇವರು ಹೇಳ್ತಾನೆ, ಇಲ್ಲ, ಭಕ್ತರಿಗೆ ರಕ್ಷಣೆ ಮಾಡಿದ್ರೆ ಭಗವಂತ ಬರ್ತಾನೆ ಅಂತ. ಆಯಿತು. ಸೊ ಅಕ್ಬರ್ ಒಪ್ಕೊಳ್ಳೋದಿಲ್ಲ, ಒಂದು ವರ್ಷ. ಬೀರ್ಬಲಿಗೆ ಗೊತ್ತು ಹೇಗೆ ಪಾಠ ಕಲಿಸ್ಬೇಕು ಅಂತ, ಹೇಗೆ ತಿಳಿಸ್ಬೇಕು ಅಂತ ಗೊತ್ತು. ಸೊ ಒಂದು ದಿನ ಅಕ್ಬರ್ ಬೀರ್ಬಲ್ ಇಬ್ಬರು ನಡ್ಕೊಂಡು ಹೋಗ್ತಾಯಿದ್ರು ಉದ್ಯಾನದಲ್ಲಿ. ಅಲ್ಲಿ ಒಂದು ಕೆರೆ ಇತ್ತು. ಕೆರೆಯಲ್ಲಿ ಬೋಟ್ ಮ್ಯಾನ್ ಇದ್ದ, ಹಡಗು ಚಲಾಯಿಸೋನು. ಅದರಲ್ಲಿ ಒಬ್ಬ ಅವರು
ಒಂದು ಡೋಣಿಯಲ್ಲಿ ಸುತ್ತಾಡ್ತಾ ಇದ್ರು. ಆಗ ಬೀರ್ಬಲ್ ಹೇಳಿದ್ದ, ಅಲ್ಲಿ ಒಂದು ಗೊಂಬೆ ಇಡು, ಗೊಂಬೆನೇ ನೀರಲ್ಲಿ ಬಿಸಾಕ್ಬಿಡು, ಓಕೆ, ಇಷ್ಟು ಮಾಡಿ ಸಾಕು ಅಂತ. ಸೊ ಯುವರಾಜನ ಗೊಂಬೆ ಥರ. ಸೊ ಅದನ್ನು ನೀರಲ್ಲಿ ಬಿಸಾಕಿದಾಗ ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ, ಯುವರಾಜ ಬಿದ್ದುಬಿಟ್ಟ, ನೀರಲ್ಲಿ ಬಿದ್ದ ಅಂತ. ಕೇಳಿದ ತಕ್ಷಣ ಅಕ್ಬರ್ ಓಡಿ ಖುದ್ದಾಗಿ ಜಿಗಿದ್ಬಿಟ್ಟಂತೆ. ಜಿಗಿದು ಆ ಮಗುವನ್ನು ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆಮೇಲೆ ಬಂದು ನೋಡ್ತಾನೆ, ಇದು ಗೊಂಬೆ. ಬೀರ್ಬಲ್ ಹೇಳ್ತಾನೆ, ಏನು ಮಾಡಿದೆ ನೀನು, ಯಾಕೆ ಈ ರೀತಿ ಮಾಡಿ? ನೀವು ಅವತ್ತು ಕೇಳಿದ್ರಲ್ಲ ಭಗವಂತ ಖುದ್ದಾಗಿ ಬರ್ತಾನ ಅಂತ, ನೀವ್ಯಾಕೆ ಖುದ್ದಾಗಿ ಹೋದ್ರಿ? ನಿಮ್ಮ ಸೈನಿಕರಿಗೆ ಹೇಳಿ ಬಂದಿತ್ತು ಜಿಗಿಯಪ್ಪ, ಜಿಗದು ಕಾಪಾಡು ಅಂತ, ನೀವ್ಯಾಕೆ ಹೋದ್ರಿ? ವಾತ್ಸಲ್ಯ. ಅಲ್ಲಿ ವಾತ್ಸಲ್ಯ ಇದೆ, ಪ್ರೇಮ ಇದೆ, ಸಂಬಂಧ ಇದೆ. ಆ ಸಂಬಂಧ ಇದ್ದಲ್ಲಿ ಈ ರೀತಿ ಒಂದು ನಡವಳಿಕೆ ಸ್ವಾಭಾವಿಕ. ಅದೇ ರೀತಿ ಭಗವಂತ ಕೂಡ ಎಲ್ಲರಿಗೂ ನ್ಯೂಟ್ರಲ್ ಆಗಿದೆ. ಅಂದರೆ ಹೇಗೆ ಮಳೆ ಎಲ್ಲ ಕಡೆ ಬೀಳುತ್ತೆ, ಮಳೆ ಪಕ್ಷಪಾತ ಮಾಡೋದಿಲ್ಲ. ಇಲ್ಲಿ ಗದ್ದೆ ಇದೆ, ಇಲ್ಲಿ ಹಾಕೋಣ, ಇಲ್ಲಿ ಕಲ್ಲಿದೆ, ಕಲ್ಲಿನ ಬಂಡೆ ಮೇಲೆ ನೀರು ಹಾಕಬಾರ್ದು. ಅದು ಸಮುದ್ರದಲ್ಲಿ ನೀರು, ಅಷ್ಟೊಂದು ನೀರಿದೆ, ಅಲ್ಲಿ ಯಾಕೆ ನೀರು ಬೀಳಬೇಕು? ಮಳೆ ಅಲ್ಲಾಕೆ ಬೀಳಬೇಕು? ಬೇಕಿಲ್ಲ ತಾನೇ, ಆದರೂ ನೀರು ಸುರಿಸುತ್ತೆ. ಸೊ ರೇನ್ ಈಸ್ ಈಕ್ವಲ್ ಟು ಆಲ್. ಅದೇ ರೀತಿ ಭಗವಂತನ ಕೃಪೆ ಎಲ್ಲರಿಗೂ ಸಮಾನವಾಗಿದೆ, ಈಕ್ವಲ್ ಟು ಆಲ್. ಸಮೋಹಂ ಸರ್ವಭೂತೇಷು ಸಮೋಹಂ ಅಹಂ. ಆದರೆ ನಮೇ ದ್ವೇಷೋಸ್ತಿ, ನಾನು ಯಾರಿಗೂ ದ್ವೇಷ ಮಾಡೋದಿಲ್ಲ. ನ ಪ್ರಿಯ, ಸ್ಪೆಷಲ್ ಪ್ರೀತಿ ಯಾರಿಗೂ ತೋರಿಸೋದಿಲ್ಲ, ಎಲ್ಲರಿಗೂ ಸಮಾನವಾಗಿರ್ತೀನಿ ಅಂತ ಹೇಳ್ತಾರೆ. ಇನ್ ಜನರಲ್ ಎವ್ರಿಬಡಿ ಈಸ್ ಈಕ್ವಲ್. ಬಟ್ ತು ಅಂತ ಹೇಳಿದ ತಕ್ಷಣ, ಸಂಸ್ಕೃತ ಪದದಲ್ಲಿ ತು ಅಂತ ಹೇಳಿದ ತಕ್ಷಣ ಹಿಂದೆ ಹೇಳಿದ್ದು ನೆಗೆಟಿವ್ ಆಗಿಬಿಡುತ್ತೆ. ಹೊಸ ಪಾಯಿಂಟ್ ಹೇಳ್ತಾ ಇದ್ದೀನಿ ಅಂತ ಅರ್ಥ ಇಲ್ಲ. ಏ ಭಜಂತಿ ತು ಮಾಂ ಭಕ್ತಿಯ ಭಜಂತೆ, ಯಾರು ಭಕ್ತಿಯಿಂದ ನನ್ನ ಭಜನೆ ಮಾಡ್ತಾರೆ, ತೇ ಮಯಿ, ಅವರು ನನ್ನಲ್ಲಿದ್ದಾರೆ. ತೇಷು ಅಹಂ, ಅವರಲ್ಲಿ ನಾನಿದ್ದೇನೆ. ಅವರು ನನ್ನಲ್ಲಿದ್ದಾರೆ, ಅವರಲ್ಲಿ ನಾನಿದ್ದೇನೆ ಅಂತ ಕೃಷ್ಣ ಹೇಳ್ತಾನೆ. ಮೈತೇ ತೇಷು ಚಾಪ್ಯಹಂ. ಸೊ ಇಲ್ಲಿ ಅಷ್ಟೇ ಅಲ್ಲ, ಕೃಷ್ಣ ಹಲವಾರು ಕಡೆ ಇದನ್ನು ಹೇಳ್ತಾ ಇದ್ದಾರೆ. ಇದೇ ವಿಷಯಕ್ಕೆ ಕುರಿತಾಗಿ ಒಂದು ಕಥೆ ಇದೆ, ಶ್ರೀಮದ್ ಭಾಗವತ ಪುರಾಣದಲ್ಲಿ ಬರುತ್ತೆ. ಅಂಬರೀಷ್ ಮಹಾರಾಜರ ಕಥೆ. ಅಂಬರೀಷ್ ಮಹಾರಾಜರು ಮತ್ತು ದುರ್ವಾಸ ಮುನಿಗಳ ಒಂದು ಕಥೆ. ಅಂಬರೀಷ್ ಮಹಾರಾಜರು ರಾಜರು, ಕ್ಷತ್ರಿಯರು. ಕ್ಷತ್ರಿಯ ಕರ್ತವ್ಯ ಪ್ರಜೆಗಳ ರಕ್ಷಣೆ ಮಾಡು. ಕ್ಷತ್ರಾಯತೆ ಇತಿ ಕ್ಷತ್ರಿಯ. ಯಾರು ದುಃಖದಿಂದ, ಜನರ ದುಃಖದಿಂದ ರಕ್ಷಣೆ ಕೊಡ್ತಾರೆ, ಕಷ್ಟಗಳಿಂದ ರಕ್ಷಣೆ ಕೊಡ್ತಾರೆ, ಅವರೇ ಕ್ಷತ್ರಿಯರು ಅಂತ. ಮತ್ತು ಜನರ ಹಿತಕ್ಕಾಗಿ ಹಲವಾರು ಯಜ್ಞ ಮತ್ತು ವ್ರತವನ್ನು ಮಾಡ್ತಾರೆ. ಸೊ 1 ವರ್ಷದ ಏಕಾದಶಿ ವ್ರತವನ್ನು ಮಾಡ್ತಾರೆ. 1 ವರ್ಷ ಅನ್ನ ತಿನ್ನದೆ ಅವರು ಉಪವಾಸ ಮಾಡಿದರು. ಸೊ ಯಾವುದಕ್ಕೋಸ್ಕರ? ತಮಗೋಸ್ಕರ ಅಲ್ಲ, ಎಲ್ಲರೂ ಹಿತವಾಗಲಿ ಅಂತ. ಯಾವಾಗ ನಾಯಕರು, ಹಿರಿಯರು, ಗುರುಗಳು ವ್ರತವನ್ನು ತಪಸ್ಸನ್ನು ಮಾಡ್ತಾರೆ, ಅದರ ಫಲ ಎಲ್ಲರಿಗೂ ಸಿಗುತ್ತೆ, ಅವರ ಶಿಷ್ಯರಿಗೆ ಮತ್ತು ಜಗತ್ತಿಗೆ ಸಿಗುತ್ತೆ. ಅದಕ್ಕೆ ಅವರು ವ್ರತವನ್ನು ಮಾಡ್ತಾರೆ. ಸೊ 1 ವರ್ಷ ವ್ರತ ಮುಗಿಯಿತು. ಇವತ್ತು ಪಾರಣ ಮಾಡಬೇಕಿತ್ತು. ಸಮಯ ಮುಹೂರ್ತ ಬರ್ತಾ ಇತ್ತು. ಅವ್ರು ವೇಟ್ ಮಾಡ್ತಾಯಿದ್ರು. ಯಾಕೆಂದರೆ ಏಕಾದಶಿ ವ್ರತ ಮಾಡಿದಾಗ ಸೂಕ್ತವಾದ ಸಮಯದಲ್ಲಿ ವ್ರತವನ್ನು ಬಿಡಬೇಕು. ಬಿಡಲಿಲ್ಲ, ಆ ಸಮಯದಲ್ಲಿ ಬಿಡಲಿಲ್ಲ ಅಂದರೆ ಆ ವ್ರತದ ಫಲ ಸಿಗೋದಿಲ್ಲ. ಸೊ ಅದೇ ಬೆಳಿಗ್ಗೆ ದಿನ ದುರ್ವಾಸ ಮುನಿಗಳು ಬರ್ತಾರೆ. ದುರ್ವಾಸ ಮುನಿಗಳು ಮಹಾಸನ್ಯಾಸಿಗಳು. ಅವರು ಕೂಡ ಸಾಕಷ್ಟು ತಪಸ್ಸನ್ನು ಮಾಡಿದ್ದಾರೆ. ಅವ್ರ ಮನೆಗೆ ಸನ್ಯಾಸಿಗಳು ಬಂದಿದ್ದಾರೆ ಅಂತ ಅವ್ರನ್ನ ಬರ್ಮಾಡ್ಕೊತಾರೆ, ನಮಸ್ಕಾರ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಅವರಿಗೆ ನೀರು ಮತ್ತು ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಾರೆ. ದುರ್ವಾಸ ಮುನಿಗಳು ಹೇಳ್ತಾರೆ, ನಾನು ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕು ಅಂತ. ಆ್ಯಕ್ಚುಲಿ ಇದು ಮಥುರಾದಲ್ಲಾಗಿದೆ. ಯಮುನಾ ನದಿ ಸ್ನಾನ ಮಾಡೋಕ್ಕೆ ಹೋಗ್ತಾರೆ. ಸೊ ಅಲ್ಲಿ ಸ್ನಾನ ಮಾಡ್ತಾ ಲೇಟ್ ಆಗ್ತಾಯಿತ್ತು, ಟೈಮ್ ಕಳೀತಾ ಇತ್ತು. ಇವರು ನೋಡ್ತಾ ಇದ್ದಾರೆ, ಮುಹೂರ್ತ ಬಂದಿದೆ, ಮುಹೂರ್ತ ಕಳೆದೋಗ್ತಾ ಇದೆ,
ಈಗ ನಾನು ವ್ರತವನ್ನು ಬಿಡಲೇಬೇಕು, ಇಲ್ಲಾಂದರೆ ಫಲ ಸಿಗೋದಿಲ್ಲ, ಏನು ಮಾಡಲಿ ಅಂತ ಎಲ್ಲರೂ ಕೇಳ್ತಾರೆ. ತಮ್ಮ ಮಂತ್ರಿಗಳಿಗೆ ಕೇಳ್ತಾರೆ. ಮಂತ್ರಿಗಳು ಅವರು ಯೋಚನೆ ಮಾಡಿದರು, ಅವರ ಬ್ರಾಹ್ಮಣ ಸದಸ್ಯರು ಕೂಡ ಯೋಚನೆ ಮಾಡಿದರು, ರಾಜ ನಮಗೇನು ದೋಚ್ತಾ ಇಲ್ಲ ಅಂತ. ಯಾಕಂದರೆ ಇದು ಈಗ ಧರ್ಮ ಸಂಕಟ ಅಂತಾರೆ. ಧರ್ಮ ಸಂಕಟ ಯಾವುದಿಲ್ಲಿ, ಏನು ಇಲ್ಲಿ? ವ್ರತ ಬಿಡಬೇಕು ಮತ್ತು ಅತಿಥಿಗಳಿಗೆ ಸತ್ಕಾರ ಮಾಡಬೇಕು. ಅತಿಥಿಗಳಿಗೆ ಸತ್ಕಾರ ಮಾಡದೆ ಅವರು ಊಟ ಮಾಡೋಂಗಿಲ್ಲ. ಫಸ್ಟು ಅತಿಥಿಗಳು ತಿನ್ನಬೇಕು, ನಂತರ ಯಜಮಾನರು ತಿನ್ನಬೇಕು. ಸೊ ಇದು ಧರ್ಮ ಸಂಕಟ, ಏನು ಮಾಡಬೇಕು ದೋಷವಿಲ್ಲ. ಆಗ ಪ್ರಭುಪಾದರು ಹೇಳ್ತಾರಲ್ಲಿ, ಈ ಶ್ಲೋಕದಲ್ಲಿ ಬರೆದಿದೆ, ಅಂಬರೀಷ್ ಮಹಾರಾಜ ವೈಷ್ಣವರು ತುಂಬ ಬುದ್ಧಿವಂತರು. ಅವರಿಗೆ ಧರ್ಮ ಸಂಕಟವನ್ನು ಹೇಗೆ ಸಮಾಧಾನಗೊಳಿಸಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಪರಮಾತ್ಮ ಅವರಿಗೆ ಹೃದಯದಲ್ಲಿ ಹೇಳ್ತಾನೆ, ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ. ಭಗವಂತ ಬುದ್ಧಿ ಕೊಟ್ಬಿಟ್ಟ. ಶಾಸ್ತ್ರದಲ್ಲಿ ಒಂದು ವಾಕ್ಯ ಇದೆ, ನೀವು ನೀರನ್ನು ಕುಡಿದ್ರೆ ಅದು ವ್ರತ ಮುರದೇ ಇದ್ದಂಗೆ. ಇಟ್ಸ್ ಅತ್ಯಂತ ಇಟ್ಸ್ ಎ ಬ್ರೇಕಿಂಗ್ ದ ಫಾಸ್ಟ್ ಆ್ಯಂಡ್ ನಾಟ್ ಬ್ರೇಕಿಂಗ್ ದ ಫಾಸ್ಟ್. ಸೊ ಅಂಬರೀಷ್ ಮಹಾರಾಜ ಸ್ವಲ್ಪ ನೀರು ಚರಣಾಮೃತ ಕೊಟ್ಬಿಡ್ತಾರೆ. ಅಲ್ಲಿ ದುರಾಸನಗಳಿಗೆ ಅವರ ದಿವ್ಯ ದೃಷ್ಟಿಯಿಂದ ಗೊತ್ತಾಯಿತು, ಅಂಬರೀಷ್ ಮಹಾರಾಜ ವ್ರತವನ್ನು ಬಿಟ್ಟಿದ್ದಾನೆ. ನನಗೆ ನೀರು ಕೊಡದೆ ಅವನು ನೀರು ಕುಡಿದಿದ್ದಾನೆ. ಕೋಪ ಬಂತು, ಮರ್ಯಾದ ವ್ಯತಿಕ್ರಮವಾಯಿತು. ಕೋಪಗೊಂಡು ಅಲ್ಲೇ ಅವರ ಶಿಕೆಯಿಂದ ಕೂದಲು ಕಿತ್ತಿ ಕೆಳಗಡೆ ಬಿಸಾಕಿದೆ. ಒಂದೆರಡು ಎಡೆ ಕೂದಲು ಕೆಳಗಡೆ ಬಿಸಾಕಿದಾಗ ಆ ಸ್ಥಳದಿಂದ ಭಯಂಕರವಾದ ರಾಕ್ಷಸ, ಬೆಂಕಿ ಅಂತ ಇರುವ ರಾಕ್ಷಸ ಪ್ರಕಟಣ. ರಾಕ್ಷಸನಿಗೆ ಹೇಳಿದ, ಅಂಬರೀಷನನ್ನು ಕೊಂದು ಬಿಡುವಂತ. ಇದಕ್ಕೆ ಅಂತಾರೆ ಕ್ರೋಧ. ಕೇವಲ ತಪಸ್ಸನ್ನು ಮಾಡೋದ್ರಿಂದ ಕ್ರೋಧ ಉಂಟಾಗುತ್ತೆ. ಅದರಲ್ಲಿ ಭಕ್ತಿ ಇದ್ದರೆ ಅಲ್ಲಿ ಪ್ರೀತಿ ಉಂಟಾಗುತ್ತೆ. ಋಷಿಮುನಿಗಳು ಏನು ಮಾಡ್ತಾರೆ, ಕೆಲವೊಬ್ಬರು ಕಠೋರ ತಪಸ್ಸು ಮಾಡ್ತಾರೆ, ಅದಕ್ಕೆ ಅವ್ರಲ್ಲಿ ತುಂಬ ಸಿಟ್ಟು ಇರುತ್ತೆ. ಸೊ ಸ್ವಲ್ಪ ತಪ್ಪಿಗೆ ಶಾಪ ಕೊಟ್ಬಿಡ್ತಾರೆ, ರೈಟ್? ಸೊ ದುರಾಸ ಮುನಿಗಳು ಆ ಕೆಟಗರಿಯಲ್ಲಿ ಸ್ವಲ್ಪ ಕೋಪ ಬಂದರೂ ಶಾಪ ಕೊಟ್ಬಿಡ್ತಾರೆ. ಸೊ ದುರಾಸ ಮುನಿಗಳು ರಾಕ್ಷಸನನ್ನು ಸೃಷ್ಟಿ ಮಾಡಿದರೆ ರಾಕ್ಷಸ ಅಂಬರೀಷ್ ಮಹಾರಾಜನ ಹತ್ರ ಹೋದ ಕೊಲ್ಲೋದಕ್ಕೆ. ಅಂಬರೀಷ್ ನೋಡ್ತಾ ಇದ್ದಾರೆ, ಭಯಂಕರ ರಾಕ್ಷಸ ಬರ್ತಾ ಇದ್ದಾನೆ, ಏನು ಮಾಡೋದು ಅಂತ. ಅಂಬರೀಷ್ ಮಹಾರಾಜ ಕೈ ಮುಗಿದು ದೇವರನ್ನು ನೆನೆಸ್ತಾರೆ, ನಾರಾಯಣ ಕೃಷ್ಣ ಅಂತ ನೆನೆಸ್ತಾನೆ ಅಷ್ಟೆ. ಇದು ಭಕ್ತನ ಸ್ವಭಾವ ನೋಡಿ. ಭಗವಂತ ಕಾಪಾಡು ಅಂತ ಹೇಳಲಿಲ್ಲ, ರಕ್ಷಣೆ ಮಾಡು ಅಂತ ಹೇಳಿಲ್ಲ, ಓಡೋಗ್ಲಿಲ್ಲ. ಏನು ಮಾಡಿದ್ರು, ಕೈ ಮುಗಿದು ಹರೇ ಕೃಷ್ಣ ಅಂದ್ಬಿಟ್ಟು. ಇದು ಮಹಾನ್ ಭಕ್ತರು ಮಾತ್ರ ಈ ರೀತಿ ಮಾಡೋಕ್ಕೆ ಸಾಧ್ಯ. ಭಗವಂತನಲ್ಲಿ ಪೂರ್ಣ ವಿಶ್ವಾಸ ಇರುತ್ತೆ ಅವರಿಗೆ, ಅದಕ್ಕೆ ಅವ್ರು ಯಾವುದೇ ಭಯವಿಲ್ಲ. ಶಾಸ್ತ್ರದಲ್ಲಿ ಇನ್ನೊಂದು ಉದಾಹರಣೆ ಇದೆ, ಜಡಭರತನನ್ನು ಡಕೈತರು ಎತ್ಕೊಂಡು ಹೋದರು ಬಲಿ ಕೊಡೋದಕ್ಕೆ, ನರಬಲಿಯನ್ನು ಕೊಡೋದಕ್ಕೆ. ತಾವು ಕತೆ ಕೇಳಿರ್ಬೋದು. ಆದರೆ ಜಡಭರತ ಸುಮ್ಮನೆ ಇಲ್ಲ, ಎತ್ಕೊಂಡು ಹೋಗ್ತಾರೆ. ಹೋಗಿ ಅವರ ಸ್ನಾನ ಮಾಡಿಸಿ, ಹೊಸ ಬಟ್ಟೆ ಧರಿಸಿ, ಹೂವು ಹಾಕಿ, ಕುಂಕುಮ ಹಚ್ಚಿ, ಚೆನ್ನಾಗಿ ಉಣಿಸಿ, ನೀರು ಕುಡಿಸಿ, ಕಾಳಿ ಮಾತಾ ಮುಂದೆ ಕರ್ಕೊಂಬಂದರು. ತಲೆ ಬಗ್ಗಿಸಿ ಮಹಾಚಂಡಿ ಪೂಜೆ ಮಾಡಿ, ಡಕೈತನ ನಾಯಕ ಕತ್ತಿ ಎತ್ತಿ ಕತ್ತರಿಸವನೇ ಇದ್ದ. ಆದರೆ ಜಡಭರತ ಏನೂ ಮಾಡಿದ್ರು. ಹರೇ ಕೃಷ್ಣ 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 ಹರೇ 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 ರಾಮ ಭಗವಂತನ ಧ್ಯಾನದಲ್ಲಿ ಮಗ್ನನಾಗಿದೆ. ಯಾಕಂದರೆ ಅವ್ರಿಗೇನು ವಿಶ್ವಾಸ, ಮಾವೇ ಕೃಷ್ಣ ರಾಖಿ ಕೃಷ್ಣ ಮಾಲಿಕೆ. ಕೃಷ್ಣ ರಕ್ಷಣೆ ಕೊಡೋನಿದ್ರೆ ಯಾರು ನನಗೇನು ಮಾಡೋಕ್ಕೆ ಸಾಧ್ಯ? ಒಂದು ವೇಳೆ ಕೃಷ್ಣನೇ ಇಚ್ಛೆ ಇತ್ತು ನಾನು ಸಾಯಬೇಕು ಅಂದರೆ ಯಾರು ರಕ್ಷಣೆ ಕೊಡೋಕ್ಕೆ ಸಾಧ್ಯ? ನೋಬಡಿ ಕ್ಯಾನ್ ಪ್ರೊಟೆಕ್ಟ್ ಮೀ. ಸಂಪೂರ್ಣ ವಿಶ್ವಾಸ ಇತ್ತು. ಆದ ಕಾರಣದಿಂದ ಭಗವಂತನ ಸ್ಮರಿಸುತ್ತಾ ಕೂತಿದ್ರು. ಆದರೆ ಯಾವಾಗ ಕಾಲಿ ವಿಗ್ರಹ ಒಡೆದು ಯಾರು ಬಂದರು? ಕಾಳಿ ಮಾತಾನೆ ಬಂದು ಅದೇ ಕತ್ತಿ ಎತ್ತಿ ತನ್ನ ಭಕ್ತರನ್ನೇ ಕೊಂದರು. ವಿಷ್ಣು ಭಕ್ತನ ರಕ್ಷಣೆ ಮಾಡೋದಕ್ಕೆ ಕಾಳಿ ಮಾತಾ ತನ್ನ ಭಕ್ತರನ್ನು ಕೊಂದರು. ವೈಷ್ಣವ ಇವನು, ನನ್ನ ಸ್ವಾಮಿಯ ಭಕ್ತ ಇವನನ್ನು ನನ್ನ ಮುಂದೆ ಕೊಲ್ತಾ ಇದ್ದೀರಾ? ಕಾಳಿ ಮಾತಾ, ದುರ್ಗಾ ಮಾತಾ ಕೂಡ ವೈಷ್ಣವಿದೆ, ವೈಷ್ಣವ ದೇವಿ. ಸೊ ಶೀಸ್ ಅ ವೈಷ್ಣವಿ. ಸೊ ವೈಷ್ಣವರು ತಮ್ಮ ಮುಂದೆ ಇನ್ನೊಬ್ಬ ವೈಷ್ಣವರಿಗೆ ಕಷ್ಟ
ಆಗೋದು ನೋಡೋಕ್ಕಾಗಲ್ಲ. ಸೊ ಬಂದು ಕೊಂದ. ಇನ್ನೊಂದು ಉದಾಹರಣೆ ಪ್ರಹ್ಲಾದ್ ಮಹಾರಾಜ್. ಹಿರಣ್ಯಕಶಿಪು ಪ್ರಹ್ಲಾದನನ್ನು ಕೊಲ್ಲೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟ. ಬೆಟ್ಟದ ಮೇಲಿಂದ ಎಸೆದ, ಕುದಿಯೋ ಎಣ್ಣೆಯಲ್ಲಿ ಏನಂತಾರೆ ಫ್ರೈ ಮಾಡೋಕ್ಕೆ ಟ್ರೈ ಮಾಡ್ದ, ಆನೆ ಕಾಲು ಕೆಳಗಡೆ ಜಜ್ಜೋಕೆ ಟ್ರೈ ಮಾಡ್ದ, ನಂತರ ಬೆಂಕಿಯಲ್ಲಿ ಸುಡೋದಕ್ಕೆ ಪ್ರಯತ್ನ ಪಟ್ಟ, ಹಾವಿನ ವಿಷ ಕುಡಿಸೋದಕ್ಕೆ ಪ್ರಯತ್ನ ಪಟ್ಟ, ವಿಷ ಅಮೃತ ಆಯಿತು. ಪ್ರಹ್ಲಾದ ಏನು ಮಾಡ್ತಾ ಇದ್ದ? ಓಂ ನಮೋ ನಾರಾಯಣಾಯ, ಭಗವಂತನ ನಾರಾಯಣನ ಸ್ಮರಣೆ ಮಾಡ್ತಾ ಇದ್ದ ಅಷ್ಟೆ. ನೋಡಿ, ಅಂಬರೀಷ್ ಮಹಾರಾಜರು, ಜಡಭರತರು ಮತ್ತು ಪ್ರಹ್ಲಾದ ಮಹಾರಾಜರು ಭಗವಂತನ ಎಷ್ಟು ನಿರ್ಭರರಾಗಿದ್ದರು, ಭಗವಂತನ ಸೇವೆ ಮಾಡಿ. ಸೊ ಈ ರೀತಿ ಭಗವಂತನ ಧ್ಯಾನ ಮಾಡೋಕ್ಕೆ ನಿಂತರು ಅಂಬರೀಷ್ ಮಹಾರಾಜರು. ಭಗವಂತ ವಿಷ್ಣು ಅಂಬರೀಷ್ ಮಹಾರಾಜರ ಹತ್ರ ಚಕ್ರ ಬಿಟ್ಟಿದ್ದ, ಪಾರ್ಕ್ ಮಾಡಿದ್ದಾರೆ. ಸೊ ಚಕ್ರ ಬಂತು, ಚಕ್ರ ಆ್ಯಕ್ಷನ್, ಸುದರ್ಶನ ಚಕ್ರ ಆ ರಾಕ್ಷಸನ ಕೊಂದ. ರಾಕ್ಷಸನ ಕೊಂದ ಮೇಲೆ ರಾಕ್ಷಸನ ಬಿಟ್ಟವ್ರು ಯಾರು? ದುರ್ವಾಸ ಮುನಿ. ದುರ್ವಾಸ ಮುನಿಗಳನ್ನು ಹಿಂಬಾಲಿಸ್ತಾರೆ. ದುರ್ವಾಸ ಮುನಿಗಳು ಸುದರ್ಶನ ಚಕ್ರ ನಾನು ಕೊಲ್ಲೋದಕ್ಕೆ ಬರ್ತದೆ ಎಂದು ಓಡೋದ್ರು. ಎಲ್ಲಿಗೆ ಓಡೋದ್ರು? ಇಲ್ಲ, ಫಸ್ಟ್ ಯಾರ ಹತ್ರ ಹೋದ್ರು? ಬ್ರಹ್ಮನ ಹತ್ರ ಹೋದ್ರು. ಬ್ರಹ್ಮ ಕಾಪಾಡು. ಬ್ರಹ್ಮ ಅಂತ ಏನಾಯ್ತು? ಸುದರ್ಶನ ಚಕ್ರ ಹಿಂಬಾಲಿಸ್ತದೆ. ಅಯ್ಯೋ ಸುದರ್ಶನ, ಅದ್ರ ಜೊತೆ ಹೋರಾಡೋಕ್ಕಾಗಲ್ಲ ನನಗೆ, ಸಾರಿ ಅಂತ ಶಿವನ ಹತ್ರ ಹೋದ್ರು. ಶಿವ ಕಾಪಾಡು. ಶಿವ ಅಂತಾನೆ ಸುದರ್ಶನ, ಅಯ್ಯೋ ನನ್ನ ತ್ರಿಶೂಲ ಕೂಡ ನುಚ್ಚುನೂರಾಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ ನಾನು. ಭಗವಂತ ವಿಷ್ಣು ಅಂತಾರೆ, ಅವನು ನೇರವಾಗಿ ವೈಕುಂಠಕ್ಕೆ ಹೋಗ್ತಾನೆ. ದುರ್ವಾಸನಿಗೆ ವೈಕುಂಠಕ್ಕೆ ಹೋಗಿ ಅಲ್ಲಿ ಆ್ಯಕ್ಚುಲಿ ಯಾರೂ ಹೋಗೋಕ್ಕಾಗಲ್ಲ ಅಂಥ ಸ್ಥಳಕ್ಕೆ ಭಗವಂತ ಆ್ಯಕ್ಸೆಸ್ ಕೊಟ್ಬಿಡ್ತಾನೆ, ಒಂದು ಪಾಠ ಕಲಿಸೋದಕ್ಕೆ, ನಾವು ಈ ಪಾಠ ಕಲಿಸೋದಕ್ಕೆ. ವೈಕುಂಠದಲ್ಲಿ ಹೋಗಿ ಭಗವಂತನ ಪಾದಕ್ಕೆ ಬಿದ್ದು ಕ್ಷಮೆ ಕೇಳ್ತಾರೆ. ಭಗವಂತ ಕ್ಷಮಿಸು, ಆಗಲ್ಲ ಅಂತ. ಭಗವಂತ ಏನಂತ? ಆಗೋದಿಲ್ಲ ಅಂತ. ಯಾಕೆ? ಅಹಂ ಭಕ್ತ ಪರಾಧೀನೋ ಹಿ ಸ್ವತಂತ್ರ ಇವದ್ವಿಜ ಸಾಧುಭೀರ್ಗ್ರಸ್ತ ಹೃದಯೋ ಭಕ್ತ ಜನಪ್ರಿಯ. ಸೊ ಭಗವಂತ ವಿಷ್ಣು ಏನು ಹೇಳ್ತಾನೆ ನೋಡಿ, ಏನು ಹೇಳ್ತಾನಂದರೆ, ನಾನು ಅಹಂ ಭಕ್ತ ಪರಾಧೀನ, ನಾನು ನನ್ನ ಭಕ್ತನಿಗೆ ಅಧೀನವಾಗಿದೆ ಅಂತ ಹೇಳ್ತಾರೆ. ರೈಟ್. ಸೊ ಪ್ರಭುದರೆಲ್ಲೋ ಬರೆದಿದ್ದಾರೆ, ನಾನು ಭಕ್ತನ ಭಕ್ತ. ಪರಮಪ್ರಭುವು ತನ್ನ ಭಕ್ತರ ಭಕ್ತನಾಗುತ್ತಾನೆ ಬರೆದಿದ್ದಾರೆ. ಭಕ್ತ ಮತ್ತು ಪ್ರಭುವಿನ ನಡುವೆ ಪರಸ್ಪರ ವಿನಿಮಯದ ಸಂಬಂಧ ಇಲ್ಲವಾದರೆ ಸಕಾರ ಸಿದ್ಧಾಂತವಿರುವುದಿಲ್ಲ. ಇಟ್ ಇಸ್ ಪರ್ಸನಲ್ ರಿಲೇಷನ್ಶಿಪ್ ವಿತ್ ಗಾಡ್. ಸೊ ಭಗವಂತ ಹೇಳ್ತಾನೆ, ನನ್ನಿಂದ ಸಾಧ್ಯವಿಲ್ಲ, ನಾನು ನಿನಗೆ ರಕ್ಷಣೆ ಕೊಡಲು ಸಾಧ್ಯವಿಲ್ಲ. ಅಯ್ಯೋ, ಒಂದೇ ಆಸೆ ಇಟ್ಕೊಂಡು ಬಂದಿದ್ದೆ, ನೀವು ನನ್ನ ರಕ್ಷಣೆ ಕೊಡ್ಬೋದು ಅಂತಾರೆ. ಬಟ್ ನೀವು ಕೂಡ ಕೈ ಬಿಟ್ಬಿಟ್ರೆ ಏನು ಗತಿ ನನಗೆ? ಮತ್ತು ವಿಷ್ಣು ಭಗವಂತ ಹೇಳ್ತಾರೆ, ಸಾಧವೋ ಹೃದಯಂ ಮಹ್ಯಂ ಸಾಧೂನಾಂ ಹೃದಯಂ ತ್ವಹಂ ಮದನತ್ತೇನ ಜಾನಾತಿ ನಾಹಂ ತೇಭ್ಯೋ ಮನಾಗವಿ. ಸೇಮ್ ಶ್ಲೋಕ. ನಾನು ನನ್ನ ಭಕ್ತರ ಹೃದಯದಲ್ಲಿದ್ದೀನಿ. ಸಾಧವೋ ಹೃದಯಂ ಮಹ್ಯಂ. ಸೊ ಸಾಧುಗಳು ನನ್ನ ಹೃದಯದಲ್ಲಿ, ಸಾಧವು ಹೃದಯ ಮಹ್ಯಂ ಸಾಧೂನಾಂ ಹೃದಯಂ ಅಹಂ. ನಾನು ಸಾಧುಗಳ ಹೃದಯದಲ್ಲಿದ್ದೀನಿ. ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಹನುಮಂತ ತಮ್ಮ ಎಲೆ ಸೀಳಿದಾಗ ಒಳಗಡೆ ಯಾರಿದ್ರು? ಸೀತಾರಾಮ. ಭಕ್ತರ ಹೃದಯದಲ್ಲಿ ಯಾರು ಇರ್ತಾರೆ? ರಾಧಾಕೃಷ್ಣ, ಸೀತಾರಾಮ, ಲಕ್ಷ್ಮೀನಾರಾಯಣ ಭಕ್ತರ ಹೃದಯದಲ್ಲಿರ್ತಾರೆ. ಭಗವಂತನ ಹೃದಯದಲ್ಲಿ ಯಾರು ಇರ್ತಾರೆ? ಭಕ್ತರು ಇರ್ತಾರೆ. ರೈಟ್. ಹೇಗೆ ಭಕ್ತರು ಭಗವಂತನ ಚಿಂತನೆ ಮಾಡ್ತಾ ಇರ್ತಾರೆ ಯಾವಾಗಲೂ, ಅದೇ ರೀತಿ ಭಗವಂತ ಕೂಡ ಭಕ್ತರ ಚಿಂತನೆ ಮಾಡ್ತಾ ಇರ್ತಾನೆ. ಇದು ಭಕ್ತ ಮತ್ತು ಭಗವಂತನ ಮಧ್ಯೆ ಇರುವ ಪ್ರೀತಿಯ ಸಂಬಂಧ. ಒಮ್ಮೆ ರಾಮಚಂದ್ರ ಹತ್ರ ಒಂದು ಡೈರಿ ಇದೆ ಅಂತ ಗೊತ್ತಾಗುತ್ತೆ ಹನುಮಂತನಿಗೆ. ಕತೆ ಕೇಳಿರ್ಬೋದು ಕೆಲವರು. ಹೌದಾ, ಏನು ಡೈರಿ? ಅಲ್ಲಿ ಭಕ್ತರ ಹೆಸರೆಲ್ಲ ಬರೆದಿದ್ದಾರೆ.
ಎಲ್ಲ ರೆಕಾರ್ಡ್ ಇಟ್ಟಿದ್ದಾರೆ, ನನ್ನ ಭಕ್ತರು ಯಾರು ಏನೇನು ಸೇವ್ ಮಾಡ್ತಾ ಇದ್ದಾರೆ ಎಲ್ಲ ಬರೆದಿಟ್ಕೊಂಡಿದ್ದಾರೆ. ಹನುಮಂತನಿಗೆ ಕುತೂಹಲ, ಹನುಮಂತ ಹೋಗಿ ಡೈರಿ ನೋಡ್ತಾನೆ, ತುಂಬ ದಪ್ಪ ಡೈರಿ, ಫಸ್ಟ್ ಪೇಜಿಂದ ಲಾಸ್ಟ್ ಪೇಜ್ವರೆಗೂ ನೋಡ್ತಾನೆ, ಹೆಸರೇ ಸಿಗಲಿಲ್ಲ. ಹನುಮಂತನ ಹೆಸರೇ ಇಲ್ಲ. ಹನುಮಂತ ರಾಮಚಂದ್ರ ಮಹಾಭಕ್ತ. ಸೊ ಆಶ್ಚರ್ಯ ಆಯಿತು, ಪ್ರಭು ನನ್ನ ಹೆಸರು ಇಲ್ಲ, ಅಪೇಕ್ಷೆ ಇಟ್ಕೊಂಡು ಬಂದಿದ್ದು ನನ್ನ ಹೆಸರು ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ಸಿಗುತ್ತೆ ಅಂತ, ಯಾರೂ ಇಲ್ಲ, ತುಂಬ ಜನರ ಹೆಸರಿದೆ. ರಾಮಚಂದ್ರ ನಗ್ತಾ ಇದ್ದರು. ಹನುಮಂತ, ಇದು ದೊಡ್ಡ ಡೈರಿ, ಇನ್ನೊಂದು ಸೀಕ್ರೆಟ್ ಡೈರಿ ಇದೆ, ಆ ಸೀಕ್ರೆಟ್ ಡೈರಿ ನನ್ನ ಹತ್ರ ಇದೆ, ಪಾಕೆಟಿಂದ ತೆಗೆದುಕೊಡ್ತಾರೆ. ಸೀಕ್ರೆಟ್ ಡೈರಿ ಏನಿದು? ಅದು ದೊಡ್ಡ ಡೈರಿಯಲ್ಲಿ ಭಕ್ತರ ಹೆಸರುಗಳಿದೆ, ಯಾರು ನನ್ನ ಭಕ್ತಿ ಮಾಡ್ತಾರೆ, ನನ್ನ ಚಿಂತನೆ ಮಾಡ್ತಾರೆ, ಅವರ ಹೆಸರು ಅಲ್ಲಿ ದೊಡ್ಡ ಡೈರಿಯಲ್ಲಿ. ತುಂಬ ಜನ ನನ್ನ ಚಿಂತನೆ ಮಾಡ್ತಾರೆ. ಆದರೆ ಸಣ್ಣ ಡೈರಿಯಲ್ಲಿ ಯಾರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ, ಯಾರ ಚಿಂತನೆ ನಾನು ಮಾಡ್ತೀನಿ, ಅದು ಸಣ್ಣ ಡೈರಿಯಲ್ಲಿ. ಹೌದಾ? ನೋಡಿದ್ರೆ ಫಸ್ಟ್ ಹೆಸರು ಹನುಮ, ರೈಟ್? ಸೊ ತಂದೆ ತಾಯಿ ಕೂಡ ಮಕ್ಕಳೆಲ್ಲಾದರೂ ದೂರ ಹೋಗಿದ್ರೆ ಯಾವಾಗಲೂ ಅವ್ರ ಚಿಂತೆ ಮಾಡ್ತಾ ಇರ್ತಾರೆ. ಏನು ಮಾಡ್ತಾ ಇದ್ದೇನೆ, ಎಲ್ಲಿ ಹೋಗಿದ್ದಾರೆ, ಊಟ ಮಾಡ್ತಾ ಇದ್ದೇನೆ, ಎಲ್ಲೋ ಏನು ಮಾಡ್ತಾ ಇದ್ದೇನೆ, ಆ ರೀತಿ ಚಿಂತೆ. ಅದೇ ರೀತಿ ಭಕ್ತರು ಭಗವಂತನ ಕಾರ್ಯ ಮಾಡೋಕ್ಕೆಲ್ಲೋ ಹೋದರೆ ಭಗವಂತ ಅವರ ಚಿಂತನೆ ಮಾಡ್ತಾರೆ. ಆ್ಯಂಡ್ ಹನುಮಂತ ಲಂಕೆಗೆ ಹೋಗಿದ್ದ ತಾನೆ, ಲಂಕೆಗೆ ಹೋಗಿ ಸೀತೆಯನ್ನು ಹುಡ್ಕೊಂಡು ಬರಕ್ಕೆ ಹೋಗಿದ್ರು. ಸೊ ಭಗವಂತ ರಾಮಚಂದ್ರ ಏನು ಮಾಡ್ತಾಯಿದ್ರು? ವೇಟ್ ಮಾಡ್ತಾಯಿದ್ರು. ಹನುಮಂತ ಹುಡ್ಕೊಂಡು ಬರ್ತಾನೆ, ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ ಕಾಯ್ತಾ ಇದ್ರು. ಸೀತೆ ಬಗ್ಗೆ ಚಿಂತೆ ಮಾಡ್ತಾಯಿದ್ರು, ಅದರ ಜೊತೆ ಹನುಮಂತನ ಬಗ್ಗೆ ಕೂಡ ಯೋಚನೆ ಮಾಡ್ತಾಯಿದ್ರು. ಆ್ಯಂಡ್ ಹನುಮಂತ ಸುದ್ದಿ ತಗೊಂಡು ಬಂದಾಗ ರಾಮಚಂದ್ರ ಎಷ್ಟು ಸಂತೋಷವಾಗುತ್ತೆ. ಅವ್ರಿಗೆ ಏನಾದರೂ ಕೊಡಬೇಕು ಅಂತ ಅವ್ರಿಗೆ ಆಸೆ ಆಯಿತು, ಆದರೆ ಏನು ಕೊಡಲಿ ನಾನು, ಏನು ಕೊಟ್ಟರು ಅದು ಋಣ ತೀರೋದಿಲ್ಲ. ಅದಕ್ಕೆ ಈ ಎಂಬ್ರೇಸ್, ಆಲಿಂಗನ ಮಾಡ್ಕೊತಾರೆ, ಹಾಕ್ಕೊತಾರೆ, ಹಾಕ್ಕೊಂಡು ಇದರಿಂದ ಸಂತೋಷವಾಗಿರ್ತಾರೆ. ಬಿ ಹ್ಯಾಪಿ ವಿತ್, ನಾನು ಏನು ಕೊಡೋಕ್ಕಾಗಲ್ಲ. ಸೊ ಕೃಷ್ಣ ಕೂಡ ಗೋಪಿಯರಿಗೆ ಹೇಳ್ತಾನೆ, ನ ಪಾರೇ ಹಂ ನಿರವತ್ಯ ಸಂಭುಜ. ರೈಟ್? ಕೃಷ್ಣ ಸೇಸ್ ಗೋಪೀಸ್, ಐ ಕೆನಾಟ್ ರಿಪೇ ಯುವರ್ ಡೆಟ್. ನಿಮ್ಮ ಋಣ ತೀರಿಸೋಕ್ಕಾಗಲ್ಲ, ನಿಮ್ಮ ಭಕ್ತಿ ಅಪಾರವಾದದ್ದು, ನೀವು ಎಲ್ಲವನ್ನೂ ಬಿಟ್ಟು ಬಂದಿದ್ದೀರಾ. ಸೊ ಇಂತಹ ತ್ಯಾಗ ಮಾಡೋಕ್ಕೆ ನನ್ನಿಂದ ಆಗೋದಿಲ್ಲ. ಪತಿಸುತಾನ್ವಯ ಭ್ರಾತೃಬಾಂಧವ ಅತಿ ವಿಲಂಘ್ಯತೆ ಅಂತರ್ಚ್ಯುತಾಗ ಗತಿವಿಧಸ್ತವೋದ್ಗೀತ ಮೋಹಿತ ಕಿತವಯೋಷಿತ ಕಸ್ತೆ ಚೇರ್ನಿಷಿ. ಒಬ್ಬರು ಹೇಳ್ತಾರೆ, ಎಲ್ಲ ಬಿಟ್ಟು ಬಂದಿದ್ದೀವಿ ನಿಮ್ಮ ಹತ್ರ ಕೃಷ್ಣ. ಪತಿ, ಸುತ, ಆ್ಯಂಡ್ ಗಂಡ, ಮಕ್ಕಳು, ಭ್ರಾತೃ ಬಾಂಧವ, ಆ್ಯಂಡ್ ಸಹೋದರರು, ಸಹೋದರಿಯರು, ಬಂಧುಗಳು, ಆ್ಯಂಡ್ ಪತಿ ಸುತಾನ್ವಯ ಭ್ರಾತೃ ಬಾಂಧವ ಅತಿ ವಿಲಂಘ್ಯತೆ ಅಂತರ್ಚ್ಯುತಾಗೋದು. ಎಷ್ಟೆಲ್ಲ ಕಷ್ಟಪಟ್ಟು ಕೃಷ್ಣ ನಿಮ್ಮ ಹತ್ರ ಬಂದಿದ್ದೀವಿ ನಾವು, ಮತ್ತೆ ವಾಪಸ್ ಹೋಗೋದ್ರೆ ಹೇಗೆ ಹೋಗೋದು ನಾವು? ದಯವಿಟ್ಟು ನಿಮ್ಮ ದಾಸಿಯರಾಗಿ ಇಲ್ಲೇ ಒಂದು ಸ್ಥಳ ಕೊಡಿ ಅಂತ ಹೋಗರಿ ಕೇಳ್ತಾರೆ. ಇಂತಹ ಮಹಾಭಕ್ತಿಯನ್ನು ನೋಡಿ ಕೃಷ್ಣ ಹೇಳ್ತಾನೆ, ಇನ್ನೊಬ್ಬಾರೇ ನಿರವತ್ಯ ಸಂಭುಜ, ಐ ಕೆನಾಟ್ ರಿಪೇ ಯುವರ್ ಡೆಟ್, ಬಿ ಹ್ಯಾಪಿ ವಿತ್ ಯುವರ್ ಓನ್ ಡಿವೋಷನ್. ಸೊ ಭಗವಂತ ಕೂಡ ಭಕ್ತರ ಪ್ರೀತಿಯನ್ನು ನೋಡಿ ಭಗವಂತ ಸೋತ್ಬಿಡ್ತಾನೆ. ರೈಟ್? ಭಗವಂತ ದೊಡ್ಡವನು, ಭಕ್ತಿ ದೊಡ್ಡದು. ಭಗವಂತನ ಭಕ್ತಿ ದೊಡ್ಡದು. ಬಿಕಾಸ್ ಶ್ರೀಕೃಷ್ಣ ಆಕರ್ಷಣೆ. ರೈಟ್? ಸೊ ಭಕ್ತಿ ಸೋ ಗ್ರೇಟ್ ದಟ್ ಕೃಷ್ಣ ಬಿಕಮ್ಸ್ ಅಟ್ರಾಕ್ಟೆಡ್. ಭಕ್ತಿ ಒಂದು ಲಕ್ಷಣ, ಶುದ್ಧ ಭಕ್ತಿ ಒಂದು ಲಕ್ಷಣ ಇದೆ. ಅದೇನು? ಶ್ರೀಕೃಷ್ಣ ಆಕರ್ಷಣೆ, ಕೃಷ್ಣನನ್ನೇ ಆಕರ್ಷಿತಗೊಳಿಸಿದ ಭಕ್ತ ಪರಾಧೀನ. ಅರ್ಜುನನ ಭಕ್ತಿಗೆ ಮೆಚ್ಚಿ ಕೃಷ್ಣ ಅರ್ಜುನನ ಸಾರಥಿ ಅಂತ, ಪಾರ್ಥ ಸಾರಥಿ ಅಂತ ಹೆಸರು ಪಡ್ಕೊಂಡ. ರೈಟ್? ಯಾರಾದರೂ ಡ್ರೈವರ್ ಆಗ್ತಾರ? ಇಲ್ಲ. ಭಗವಂತ ಭಕ್ತನ ಡ್ರೈವರ್ ಆಗೋದಕ್ಕೆ ರೆಡಿಯಾಗಿದ್ದ, ಭಗವಂತ ಭಕ್ತನ ಸೇವಕನಾಗಿ ರೆಡಿಯಾಗಿದ್ದಾನೆ. ಸೊ ದಟ್ಸ್ ಇಟ್. ಕೃಷ್ಣ ಸೇಸ್ ಭಕ್ತೇ ಭಕ್ತ ಜನಪ್ರಿಯ. ಸೊ ಕೃಷ್ಣ ಹೇಳ್ತಾನೆ, ನನಗೆ ಭಕ್ತರು ಪ್ರಿಯರಾದರು, ಆದರೆ ಭಕ್ತರ ಯಾರಿದ್ದಾರೆ ಅವರು ನನಗೆ ತುಂಬ ಪ್ರಿಯರಾದರು ಅಂತ ಕೃಷ್ಣ ಹೇಳ್ತಾನೆ. ಸೊ ಭಕ್ತಿ ಸೋಡಿಯರ್. ಭಕ್ತನ ಭಕ್ತರು ಕೂಡ ತುಂಬ ಶ್ರೇಷ್ಠವಾದವರು ಅಂತ ಕೃಷ್ಣ ಹೇಳ್ತಾನೆ. ಸೊ ಐ ಲೈಕ್ ದ್ಯಾಮ್ ಅವರು. ಸೊ ಕೃಷ್ಣ ಆಲ್ಸೋ ಟ್ರೈಸ್ ಟು ಎಕ್ಸ್ಪೀರಿಯನ್ಸ್ ದ ಡಿವೋಷನ್. ಕೃಷ್ಣ ಕೂಡ ಒಂದಿನ ಯೋಚನೆ ಮಾಡ್ತಿದ್ದ,
ನಾನು ಆತ್ಮರಾಮ, ಐ ಆಮ್ ಹ್ಯಾಪಿ, ನಾನು ಸಂತೋಷವಾಗಿದ್ದೀನಿ. ಆದರೆ ನನ್ನ ಭಕ್ತರ ಸಂತೋಷ ನನ್ನ ಸಂತೋಷಕ್ಕೂ ಮೀರಿದೆ. ಶ್ರೀಮತಿ ರಾಧಾರಾಣಿ ನನ್ನ ಸೇವೆ ಮಾಡಿ ಎಷ್ಟು ಸಂತುಷ್ಟರಾಗಿದ್ದಾರೆ, ಎಷ್ಟು ಆನಂದ ಅನುಭವಿಸ್ತಾ ಇದ್ದಾರೆ. ಐ ವಾಂಟ್ ಎಕ್ಸ್ಪೀರಿಯನ್ಸ್ ದಟ್. ನಾನು ನನ್ನ ಭಕ್ತನ ಭಕ್ತಿಯನ್ನು ಅನುಭವಿಸಬೇಕು ಅಂತ ಒಂದು ಕಲ್ಪನೆ ಕೃಷ್ಣನಲ್ಲಿ ಬಂತು. ಕೃಷ್ಣ ಯೋಚನೆ ಮಾಡ್ತಾನೆ, ಈ ಒಂದು ರಸವನ್ನು, ಭಕ್ತಿ ರಸವನ್ನು ಆಸ್ವಾದನೆ ಮಾಡೋದಕ್ಕೆ ನಾನು ಭಕ್ತನಾಗಿ ಬರಬೇಕು, ನಾನು ನನ್ನ ಭಕ್ತನಾಗೇ ಬರಬೇಕು. ಆಗ ಮಾತ್ರ ಈ ರಸದ ಆಸ್ವಾದನೆ ಮಾಡೋದು ಸಾಧ್ಯ. ಅದಕ್ಕೆ ಕಲಿಯುಗದಲ್ಲಿ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಬರ್ತಾರೆ. ಮುಂದಿನ ತಿಂಗಳು, ಅತಿ ದೂರ ಅಲ್ಲ, ಒಂದು ತಿಂಗಳು, ಶ್ರೀ ಹೋಲಿ ಹುಣ್ಣಿಮೆ ದಿನ ಶ್ರೀ ಚೈತನ್ಯ ಮಹಾಪ್ರಭುಗಳು, ಗೌರವಾನ್ವಿತ ಚೈತನ್ಯ ಮಹಾಪ್ರಭುಗಳು ಅವರ ಆವಿರ್ಭಾವ ತಿಥಿ. ಸೊ ಭಗವಂತ ಯೋಚನೆ ಮಾಡ್ತಾ ಇದ್ದಾರೆ, ನನ್ನ ಭಕ್ತರ ಪ್ರೀತಿ ನಾನು ಅನುಭವಿಸಬೇಕು. ಶ್ರೀರಾಧಾಯ ಪ್ರಣಯ ಪ್ರಕೃತಿ ಲಾದಿನಿ ಶಕ್ತಿ ಅಕಸ್ಮಾತ್. ಲಾದಿನಿ ಶಕ್ತಿ, ಭಗವಂತನಿಗೆ ಆನಂದ ಕೊಡುವಂಥ ಶಕ್ತಿ. ಅವರ ಅನುಭವವನ್ನು, ಶ್ರೀಮತಿ ರಾಧಾರಾಣಿ ಅನುಭವವನ್ನು ಅನುಭವಿಸೋದಕ್ಕೆ ಭಗವಂತನಿಗೆ ಇಚ್ಛೆ ಆಗೋದಕ್ಕೆ ಭಗವಂತ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಬಂದ. ಶ್ರೀ ರಾಧಾ ಭಾವದ್ಯುತಿ ಸುವಲಿದಂ ನವಮಿ ಕೃಷ್ಣ ಸ್ವರೂಪಂ. ಸಾಕ್ಷಾತ್ ಕೃಷ್ಣನೇ, ಬಟ್ ಹಿಸ್ ಕಲರ್ ಇಸ್ ಗೋಲ್ಡನ್. ಅವರ ಕಾಂತಿ ಸುವರ್ಣವರ್ಣದ್ದು. ಭಾವನೆ ಕೂಡ ರಾಧಾರಾಣಿಯ ಭಾವನೆ, ಬಟ್ ಈಸ್ ಕೃಷ್ಣ. ಹಾರ್ಟ್ ಇಸ್ ಆಫ್ ಶ್ರೀಮತಿ ರಾಧಾರಾಣಿ, ಕಲರ್ ಇಸ್ ಆಫ್ ಶ್ರೀಮತಿ ರಾಧಾರಾಣಿ, ಬಟ್ ಈಸ್ ಕೃಷ್ಣ. ಅವರೇ ಶ್ರೀ ಚೈತನ್ಯ ಮಹಾಪ್ರಭು. ಸೊ ಭಗವಂತನಿಗಿಂತಲೂ ಭಗವಂತನ ಭಕ್ತಿ ಶ್ರೇಷ್ಠವಾದದ್ದು ಅನ್ನೋದು ಈ ಶ್ಲೋಕದಿಂದ ಗೊತ್ತಾಗುತ್ತೆ. ಏ ಭಜಂತೀತು ಮಾಂ ಭಕ್ತಿಯ ಮೈತಿತೇಶು ಚಾಪ್ಯ. ಸೊ ಅಂಬರೀಷ್ ಮಹಾರಾಜಗಳ ಕತೆ ಅದು ಮುಗಿಸೋಣ. ಆಗ ಭಗವಂತ ಈ ರೀತಿ ಹೇಳ್ದ, ನನ್ನಿಂದ ಸಾಧ್ಯವಿಲ್ಲ, ನಾನು ನಿಮಗೆ ರಕ್ಷಣೆ ಕೊಡೋದು ಸಾಧ್ಯವಿಲ್ಲ. ಸುದರ್ಶನ ಚಕ್ರಲ್ಲಿ ನಿಂತಿದ್ದು ವೆಯ್ಟ್ ಮಾಡ್ತಾ ಇದ್ರು, ಅವ್ರು ಅಟ್ಯಾಕ್ ಮಾಡಿದ್ದೀನಿ. ದುರಾಸಮನಿಗಳು ಕ್ಷಮೆ ಕೇಳ್ತಾರೆ, ಕ್ಷಮಿಸಿ ಏನು ಪರಿಹಾರ ಹೇಳಿ, ನೀನು ನನ್ನ ಭಕ್ತನಿಗೆ ಅಪರಾಧ ಮಾಡಿದ್ಯಾ, ನೀನು ನನ್ನ ಭಕ್ತನಿಗೆ ಶರಣಾಗಬೇಕು. ನೀ ನನ್ನ ಭಕ್ತನಿಗೆ ಶರಣಾದಾಗ ಅವರು ಕೃಪೆ ಕೊಟ್ಟರೆ ಸುದರ್ಶನ ಚಕ್ರ ನಿಂತಿದೆ, ಇಟ್ ವಿಲ್ ಸ್ಟಾಪ್. ಹೌದಾ, ಏನು ಮಾಡಲಿ, ಹೌದು ಕೆಳಗಡೆ ಗೋ ಬ್ಯಾಕ್ ಟು ಅಂಬರೀಷ. ಸೊ ದುರಾಸಮನಿಗಳು ಮತ್ತು ಮೇಲಿಂದ ಕೆಳಗಿಳಿತಾರೆ. ಕೆಳಗಿಳಿದು ಅಂಬರೀಷ್ ಮಹಾರಾಜರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕ್ಷಮಿಸಿ ಅಂತ ಹೇಳ್ತಾರೆ. ಅಂಬರೀಷ್ ಮಹಾರಾಜರಿಗೆ ಸ್ವಲ್ಪ ಸಂಕೋಚ ಆಯಿತು. ಒಬ್ಬರು ಹೇಳಿ ಎಲ್ಲಿ ದುರಾಸನಗಳನ್ನು ಎಬ್ಬಿಸಿ ಹಾಕ್ಕೊಂತಾರೆ. ಆಗ ಕ್ಷಮಿಸಿದಾಗ ಸುದರ್ಶನ ಚಕ್ರ ಹಿಂಬಾಲಿಸೋದು ಬಿಟ್ಬಿಡ್ತು. ದುರಾಸನಗಳಿಗೆ ಸ್ವಲ್ಪ ನೆಮ್ಮದಿ ಸಿಕ್ತು. ಅಂದಿನಿಂದ ಇಬ್ಬರು ಒಳ್ಳೆ ಭಕ್ತರಾದರು, ಫ್ರೆಂಡ್ಸ್ ಆದರು, ಭಗವಂತನ ಸೇವೆ ಕಂಟಿನ್ಯೂ ಮಾಡಿದ್ರು. ಸೊ ಇಷ್ಟು ಕಥೆಯಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, ಭಕ್ತರ ಸ್ಥಾನ ಎಷ್ಟು ಉತ್ತಮವಾದದ್ದು. ಭಗವಂತ ತನ್ನ ಭಕ್ತನಿಗೆ ಎಂತಹ ಸ್ಥಾನ ಕೊಡ್ತಾನೆ. ಅಸ್ವತಂತ್ರ, ಐ ಆಮ್ ನಾಟ್ ಇಂಡಿಪೆಂಡೆಂಟ್ ಅಂತ ಕೃಷ್ಣ ಹೇಳ್ತಾನೆ. ಅಲ್ಲಿ ಭಗವಂತ ಸ್ವರಾಟ್. ಜನ್ಮಾದ್ಯಸ್ಯ ತನ್ಮಯಾದಿತರತಶ್ಚಾರ್ದೇಶ ವಿಜ್ಞ ಸ್ವರಾಟ್. ಕೃಷ್ಣನಿಗೆ ಸ್ವರಾಟ್ ಅಂತ ಕರೀತಾರೆ. ಇಂಡಿಪೆಂಡೆಂಟ್. ಸ್ವರಾಟ್ ರಾಜ, ಇಂಡಿಪೆಂಡೆಂಟ್. ಅವರ ನಿಯಮವನ್ನು ಯಾರು ಉಲ್ಲಂಘಿಸಕ್ಕೆ ಸಾಧ್ಯವಿಲ್ಲ. ಅವರು ಹೇಳಿದ್ದೆ ರೈಟ್, ಈಸ್ ಸುಪ್ರೀಮ್ಲಿ ಪವರ್ಫುಲ್, ಸ್ವರಾಟ್. ಬಟ್ ಈ ಶ್ಲೋಕದಲ್ಲಿ ಹೇಳ್ತಾನೆ, ಐ ಆಮ್ ಅಸ್ವತಂತ್ರ, ನಾನು ಸ್ವತಂತ್ರನಲ್ಲ. ರೈಟ್, ಭಕ್ತರ ಇಚ್ಛೆಗೆ ನಾನು ಅಧೀನನಾಗಿದ್ದೇನೆ. ಅಹಂ ಭಕ್ತ ಪರಾಧೀನ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲೊಂದು ಇಂಪಾರ್ಟೆಂಟ್ ತತ್ವ, ಅದೇನೆಂದರೆ, ನಾವು ಭಗವಂತನನ್ನು ಪಡಿಬೇಕಂದ್ರೆ ಭಕ್ತರ ಮುಖಾಂತರ ಹೋಗಬೇಕು. ಯಾಕೆಂದರೆ ಅದು ಸರಳವಾದ ಮಾತು. ಯಾಕಂದರೆ ಭಕ್ತರು ಆಲ್ರೆಡಿ ಭಗವಂತನಿಗೆ ತುಂಬ ಪ್ರಿಯರಾದರು. ಪ್ರಿಯ ಭಕ್ತರು ನಮ್ಮ ಪರವಾಗಿ ಏನೋ ಒಂದು ಕೋರಿಕೆ ಕೊಟ್ಟರೆ, ಕೃಷ್ಣ ಇವರು ತುಂಬ ಸೇವೆ ಮಾಡ್ತಾ ಇದ್ದಾರೆ, ಡೈಲಿ 12 ಗಂಟೆ ಸೇವೆ ಮಾಡ್ತಾರೆ, ಏನು ಅಪೇಕ್ಷೆ ಪಡ್ತಾ ಇಲ್ಲ, ಕೇವಲ ಸ್ವಲ್ಪ ಪ್ರಸಾದ ತಗೊಳ್ತಾರೆ, ಎಷ್ಟು ಸೇವೆ ಮಾಡ್ತಾರೆ, ದಯವಿಟ್ಟು ಸ್ವಲ್ಪ ಕೃಪೆ ಕೊಡು. ಭಗವಂತನಿಗೆ ಪ್ರಿಯ ಭಕ್ತರು ರಿಕ್ವೆಸ್ಟ್ ಮಾಡಿದಾಗ ಭಗವಂತ ಹೇಳ್ತಾನೆ, ಆಯಿತು, ನೀನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನ, ನನ್ನ ಕ್ವಾಲಿಫಿಕೇಷನ್ ಇನ್ನೂ ಬಂದಿಲ್ಲ ಅವನು. ನನ್ನ ಕ್ವಾಲಿಫಿಕೇಷನ್ ಅಂದರೆ ನನ್ನ ಕ್ರೈಟೀರಿಯಾನು ಸತತಂ ಕೀರ್ತಯಂತೋ ಮಾಂ, ಸತತವಾಗಿ ನನ್ನ ಕೀರ್ತನೆ ಮಾಡಬೇಕು. ಬರೀ 1 ಮಾಲೆ 2 ಮಾಲೆ 10 ಗಂಟೆ ಅಲ್ಲ, ಸತತಂ ಅಂತ ಕೃಷ್ಣ ಅಂತ. ಸರ್ವಧರ್ಮ ಪರಿತ್ಯಜ್ಯ, ಎಲ್ಲವನ್ನು ಬಿಟ್ಟು ಫುಲ್ ಸರೆಂಡರ್ ಆಗಬೇಕು, ಫುಲ್ ಕಂಪ್ಲೀಟ್ ಶರಣಾಗತನಾಗಬೇಕು.
ಬಟ್ ನೀನು ಹೇಳ್ತಾ ಇದೆಯಲ್ಲ, ಅದಕ್ಕೆ ನಾನು ಆಕ್ಸೆಪ್ಟ್ ಮಾಡ್ತೀನಿ ಪಿಟಿಷನ್. ಸೊ ಕೃಷ್ಣ ಕ್ಯಾನ್ ಚೇಂಜ್ ಇಸ್ ಕ್ರೈಟೀರಿಯಾಸ್ ಟು ಅಕ್ಸೆಪ್ಟ್ ಇಸ್. ಸೊ ಭಕ್ತರ ಒಂದು ರಿಕ್ವೆಸ್ಟ್ ಅಷ್ಟು ಪವರ್ಫುಲ್ ಆಗಿದೆ. ಸ್ವಾಮಿ ಶಿಲ ಪ್ರಭುಪಾದರು ಪಾಶ್ಚಾತ್ಯ ದೇಶದಲ್ಲಿ ಪ್ರಚಾರ ಮಾಡ್ತಾ ಇದ್ರು. ಪ್ರಭುಪಾದರು ಹೇಳ್ತಾರೆ, ಅನ್ಲೆಸ್ ಒನ್ ಈಸ್ 100% ಪ್ಯೂರ್, ಒನ್ ಕ್ಯಾನಾಟ್ ಗೋ ಬ್ಯಾಕ್ ಟು ಕೃಷ್ಣ. ಭಕ್ತರೆಲ್ಲ ಹಿಂಗೆ ನೋಡ್ತಾ ಇದ್ರು. ಪ್ರಭುಪಾದ ನಮ್ಮ ಗತಿ ಏನು, 100% ಪ್ಯೂರಿಟಿ ಯಾವಾಗ ಬರುತ್ತೆ? ಸೊ ಪ್ರಭುಪಾದ 75% ಪ್ಯೂರ್, ಅಟ್ಲೀಸ್ಟ್ 75%. ಅದನ್ನು ಪ್ರಭುಪಾದ ನಾವೆಲ್ಲ ಪಾಶ್ಚಾತ್ಯ ದೇಶದವ್ರು, ನಮಗೆ ಗತಿ ಏನು? ದ ಪ್ರೊಫೆಸರ್ ಹೋಗಿ ಕ್ಯಾಚ್ ಮೇಲೆ ಹೋಗ್ತೀವಿ, ಅವ್ರ ಟಿಕೆಟ್ ಬ್ಯಾಕ್ ಗೇಟ್ ಎಂಟ್ರಿ. ಕೆಲವೊಮ್ಮೆ ಫ್ರಂಟ್ ಗೇಟ್ ಎಂಟ್ರಿ, ಇಲ್ಲಾಂದರೆ ಬ್ಯಾಕ್ ಗೇಟ್ ಎಂಟ್ರಿ ಸಿಗುತ್ತಲ್ಲ. ಬ್ಯಾಕ್ ಗೇಟ್ ಎಂಟ್ರಿ ಅಂದರೆ ಏನು? ಐ ವಿಲ್ ರಿಕ್ವೆಸ್ಟ್ ಕೃಷ್ಣ, ನಿಮ್ಮ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ತಿದ್ದೆ. ಅವರು ತುಂಬ ಸರ್ವಿಸ್ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಏನು ಪಾಶ್ಚಾತ್ಯ ದೇಶದಲ್ಲಿ ಹುಟ್ಟಿದ ಕಾರಣ ಏನೋ ದೋಷಗಳಿದೆ, ಬಟ್ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಸ್ವೀಕರಿಸಿ. ದಟ್ಸ್ ವಾಟ್ ಬ್ಯಾಕ್ ಡೋರ್ ಎಂಟ್ರಿ. ಗೋಯಿಂಗ್ ಟು ರೆಕಮೆಂಡೇಶನ್. ಕೆಲವೊಮ್ಮೆ ಆಗುತ್ತಲ್ಲ, ಡೈರೆಕ್ಟ್ ಅಡ್ಮಿಷನ್ ಸಿಗಲಿಲ್ಲ ಅಂದರೆ ಯಾರೋ ರೆಕಮೆಂಡೇಶನ್ ಥ್ರೂ ಇಂಡೈರೆಕ್ಟ್ ಎಂಟ್ರಿ ಸಿಗುತ್ತೆ. ಅದೇ ರೀತಿ ಡೈರೆಕ್ಟಾಗಿ ನಮ್ಗೆ ಅರ್ಹತೆ ಏನು ಭಗವದ್ಧಾಮಕ್ಕೆ ಹೋಗೋದಕ್ಕೆ? ಭಗವಂತನ ದ್ವೇಷ ಮಾಡಿ ಇಲ್ಲಿ ಬಂದಿದ್ದೀವಿ, ರೈಟ್? ಭೌತಿಕ ಕಾರ್ಯದಲ್ಲಿ ತೊಡಗಿದ್ದೀವಿ, ರೈಟ್? ಸೋ ಮೆನಿ ಸಿಂಪಲ್ ಆ್ಯಕ್ಟಿವಿಟೀಸ್. ಸೊ ಜನ್ಮ ಕಳೆದು ಸಮೂಹ ಈಗ ಸ್ವಲ್ಪ ಸತ್ಸಂಗಕ್ಕೆ ಬರೋ ಆಸೆ ಆಗಿದೆ, ರೈಟ್? ಏಸು ಕಾಯಗಳು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂತು ಈಶ್ವರ್ಯ. ಜೀವರಾಶಿ ಸಿಕ್ಕ ಮೇಲೂ ಕೂಡ, ಮನುಷ್ಯ ಯೋನಿ ಸಿಕ್ಕ ಮೇಲೂ ಕೂಡ ಎಷ್ಟೋ ಜನ ಭಗವದ್ಗೀತಾ ಕೇಳೋದಿಲ್ಲ. ಭಕ್ತಿ ಅಂದರೆ 60 ವರ್ಷ ಆದಮೇಲೆ ಮಾಡೋಣ ಅಂತಾರೆ, ವಯಸ್ಸಾದ್ಮೇಲೆ ಮಾಡೋಣ ಅಂತಾರೆ. ಯಾರಿಗೂ ತುಂಬ ಜನರಿಗೆ ಇಂಟ್ರೆಸ್ಟ್ ಇಲ್ಲ. ಆದರೆ ಮನುಷ್ಯ ಜನ್ಮ ಸಿಕ್ಕಾಗ ಭಗವಂತನ ಸೇವೆ ಮಾಡುವ ಆಸೆ ಬೆಳೆಸ್ಕೊಂಡವರು ತುಂಬ ಕಮ್ಮಿ. ಅದರಲ್ಲೂ ಸಂಪೂರ್ಣವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿರೋರು ಕೈಯಲ್ಲಿ ಎಣಿಸ್ಬೋದು, ಅಷ್ಟು ಜನ ಇದ್ದಾರೆ. ಸೊ ಇಟ್ಸ್ ವೆರಿ ವೆರಿ ರೇರ್. ಸೊ ಅಟ್ಲೀಸ್ಟ್ ಈಗ ನಮಗೆ ಮನುಷ್ಯ ಜನ್ಮ ಸಿಕ್ಕಿದೆ, ರೈಟ್? ಕೃಷ್ಣ ರಾಮನ ಮಂತ್ರವನ್ನು ಹೇಳಿ ನಮ್ಮ ಜೀವನವನ್ನು ಸಾರ್ಥಕಗೊಳಿಸ್ಬೋದು. ಸೊ ಭಕ್ತಿಯ ಒಂದು ಶ್ರೇಷ್ಠತೆ ಬಗ್ಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಮತ್ತು ಈ ಭಕ್ತಿ, ಈ ಒಂದು ಶ್ಲೋಕದ ಏನರ್ಥ ಆಗುತ್ತೆ ಅಂದರೆ, ಭಗವಂತ ಒಬ್ಬ ವ್ಯಕ್ತಿ. ಭಕ್ತರು ಕೂಡ ನಮ್ಮೆಲ್ಲ ವ್ಯಕ್ತಿತ್ವ ಇದೆ, ವೇರ್ ಆಲ್ ಇಂಡಿಪೆಂಡೆಂಟ್ ಇಂಡಿವಿಜುವಲ್ಸ್. ಭಗವಂತ ಕೂಡ ಒಬ್ಬ ವ್ಯಕ್ತಿ. ಸಂಬಂಧ ಯಾವಾಗ ಇರೋಕ್ಕೆ ಸಾಧ್ಯ? ಇಬ್ಬರು ವ್ಯಕ್ತಿಗಳ ಮಧ್ಯೆ ಇರೋಕ್ಕೆ ಸಾಧ್ಯ, ರೈಟ್? ನೀವು ಈ ಲೈಟ್ ಜೊತೆ ಪ್ರೀತಿ ಮಾಡೋಕ್ಕಾಗತ್ತಾ? ಅದೇ ರೀತಿ ಕೆಲವರು ಹೇಳ್ತಾರೆ ಬ್ರಹ್ಮಜ್ಯೋತಿ ಪ್ರೀತಿ ಮಾಡ್ತೀವಿ, ಬ್ರಹ್ಮಜ್ಯೋತಿಯ ಧ್ಯಾನ ಮಾಡ್ತೀನಿ ಅಂತ. ಬಟ್ ಈಗ ಎಷ್ಟಂತ ಮಾಡೋಕ್ಕಾಗುತ್ತೆ? ಬೋರ್ ಆಗ್ಬೋದು. ಸಪೋಸ್ ನಿಮ್ಮನ್ನೊಂದು ರೂಮಲ್ಲಿ ಕೂಡ ಹಾಕಿ ಏನು ಮಾಡೋಂಗಿಲ್ಲ, ಏನು ಮಾಡಬೇಕು? ಏನು ಮಾಡೋಂಗಿಲ್ಲ, ಸುಮ್ಮನೆ ಶಾಂತ ಕೂತ್ಕೊಳ್ಳೋದು. ಎಷ್ಟು ವರ್ಷ? ಇಡೀ ಜೀವನ. ಸಾಧ್ಯವಾಗುತ್ತಾ? ರೂಮಲ್ಲಿ ಒಬ್ಬ ಫ್ರೆಂಡ್ ಇದ್ದರೆ ಏನೋ ಮಾತಾಡ್ಬೋದು, ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ, ಏನೋ ಸ್ವಲ್ಪ ಆಗುತ್ತೆ. ವಿ ಕ್ಯಾನ್ ಸ್ಪೆಂಡ್ ಯುವರ್ ಟೈಮ್, ಬಟ್ ಹೋಲಿ ನಥಿಂಗ್ನೆಸ್ ಇಂಪಾಸಿಬಲ್. ಇಟ್ ಬಿಕಮ್ಸ್ ಬೋರಿಂಗ್. ಸೊ ದಟ್ಸ್ ವಾಟ್ ಕೃಷ್ಣ ಸೇಸ್ ಇನ್ ಭಗವದ್ಗೀತಾ. ಇಂಪರ್ಸನಲ್ ಬ್ರಹ್ಮಜ್ಯೋತಿ ಲಿಬರೇಷನ್ ಮುಕ್ತಿ ಈಸ್ ಬೋರಿಂಗ್. ಇಟ್ ಬಿಕಮ್ಸ್ ಬೋರಿಂಗ್. ಸೊ ಬಟ್ ಪರ್ಸನಲ್ ರಿಲೇಷನ್ಶಿಪ್, ಭಕ್ತಿ ರಿಲೇಷನ್ಶಿಪ್ ಏನಿದೆ ಭಗವಂತನ ಜೊತೆ, ದಟ್ ಈಸ್ ಎಕ್ಸೈಟಿಂಗ್, ಅದು ಆನಂದ. ಸೊ ಬ್ರಹ್ಮಜ್ಯೋತಿಯಲ್ಲಿ ಶಾಂತಿ ಇದೆ, ಬಟ್ ಭಗವಂತನ ಸೇವೆಯಲ್ಲಿ ಆನಂದ ಇದೆ. ಸೊ ನೀವೇ ಸೆಲೆಕ್ಟ್ ಮಾಡಿ, ನಿಮಗೆ ಶಾಂತಿ ಬೇಕಾ ಅಥವಾ ಆನಂದ ಬೇಕಾ? ಭೌತಿಕ ಜಗತ್ತಿನಲ್ಲಿ ಕಷ್ಟ ಇದೆ, ಬ್ರಹ್ಮಜ್ಯೋತಿಯಲ್ಲಿ ನಿರ್ವಿಶೇಷವಾದ ನಿರಾಕಾರವಾದದಲ್ಲಿ ಶಾಂತಿ ಇದೆ, ಬಟ್ ಭಗವಂತನ ಸೇವೆಯಲ್ಲಿ ಆನಂದವಿದೆ. ಸೊ ಆನಂದ ಬೇಕಾದರೆ ಭಗವಂತನ ಹತ್ರ ಬರಬೇಕು, ಭಕ್ತರ ಹತ್ರ ಬರಬೇಕು, ಕೀರ್ತನೆ ಜಪ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ದೆನ್ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಹ್ಯಾಪಿನೆಸ್. ಓಕೆ. ಸೊ ಇವು ನನ್ನ ಕೆಲವೊಂದು ವಿಚಾರಗಳು, ಇವತ್ತಿನ ಶ್ಲೋಕ ಮತ್ತು ಪ್ರಭಾದರ ವಿಚಾರಗಳ ಬಗ್ಗೆ. ಸಮೂಹಂ ಸರ್ವಭೂತೇಷು ನಮೇ ದ್ವೇಷೋಸ್ತಿ ನ ಪ್ರಿಯ ಯೇ ಭಜಂತಿ ತುಮಾ ಭಕ್ತ್ಯ ಮೈತಿತೇಷು ಚಾಪ್ಯ. ನನಗೆ ಯಾರ ವಿಷಯದಲ್ಲಿಯೂ ಅಸೂಯೆ ಇಲ್ಲ, ನಾನು ಯಾರ ಪರವಾಗಿಯೂ ಪಕ್ಷಪಾತ ಮಾಡುವುದಿಲ್ಲ, ನಾನು ಎಲ್ಲರ ವಿಷಯದಲ್ಲಿಯೂ ಸಮನಾಗಿ ಇರುತ್ತೇನೆ. ಆದರೆ ಯಾವಾತನು ನನ್ನ ಭಕ್ತಿ ಸೇವೆಯನ್ನು ಮಾಡುವವನು ಆತನು ನನ್ನ ಸ್ನೇಹಿತನು, ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ ಕಿ ಜಯ, ಶ್ರೀಲ ಪ್ರಭುಪಾದ ಕಿ ಜಯ. ಡು ಹ್ಯಾವ್ ಟೈಮ್ ಫಾರ್ ಕ್ವೆಶ್ಚನ್ಸ್? ಅಲ್ಲೊಬ್ಬರು ಕೈ ಇದ್ದಾರೆ, ಎಸ್ ಹೇಳಿ. ಹಾಂ,
ಭಕ್ತಿಯ ಶಕ್ತಿ. ಭಕ್ತಿಗೆ ಶಕ್ತಿ ಯಾವುದು? ವಾಟ್ ಇಸ್ ದ ಸ್ಟ್ರೆಂತ್? ಶಕ್ತಿ. ನಮ್ಮ ಭಕ್ತಿಯನ್ನು ಹೇಗೆ ಬಲಿಷ್ಠಗೊಳಿಸುವುದಂತ ಅಂದರೆ ಸಾಧನೆ ರೈಟ್. ನವವಿಧ ಭಕ್ತಿ ರೈಟ್. ಸೊ ಶ್ರವಣಂ, ಕೀರ್ತನಂ, ಸ್ಮರಣಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ, ಈ ರೀತಿ 9 ಭಕ್ತಿಯ ಅಂಗಗಳಿವೆ. ಈ ಭಕ್ತಿಯ ಅಂಗಗಳನ್ನು ಪಾಲಿಸೋದ್ರಿಂದ ನಮ್ಮ ಭಕ್ತಿ ದೃಢವಾಗುತ್ತೆ, ದೃಢ ಭಕ್ತಿ ಉಂಟಾಗುತ್ತೆ. ಅದಕ್ಕೆ ಪ್ರತಿನಿತ್ಯ ಕೃಷ್ಣನ ಲೀಲೆಯನ್ನು ಕೇಳಬೇಕು, ಕೃಷ್ಣ ಕಥೆಯನ್ನು, ಕೃಷ್ಣನ ನಾಮವನ್ನು ಕೇಳಬೇಕು, ಡೈಲಿ ಮಾಡ್ತಾ ಇರಬೇಕು. ಅವಾಗ ಏನಾಗ್ತದೆ, ನಮ್ಮ ಶಕ್ತಿ, ಭಕ್ತಿ ಶಕ್ತಿ ಇಟ್ ಬಿಕಮ್ ವೆರಿ ಸ್ಟ್ರಾಂಗ್, ಶಕ್ತಿಶಾಲಿ ಆಗುತ್ತೆ. ನಾವು ಪ್ರತಿನಿತ್ಯ ಶ್ರವಣ ಕೀರ್ತನೆ ಮಾಡಲಿಲ್ಲ ಅಂದರೆ ಭಕ್ತಿ ವೀಕ್ ಆಗುತ್ತೆ. ಓಕೆ. ಸೊ ಸಾಧನೆ ಅಂಗಗಳೇ ಭಕ್ತಿಯನ್ನು ಬಲಿಷ್ಠಗೊಳಿಸ್ತವೆ. ಓಕೆ. ನಾವು ಸಾಮಾನ್ಯವಾಗಿ ಏಕಾದಶಿ ಅಂದರೆ ಒಂದು ದಿನ ಮಾಡ್ತೀವಿ. ಇಲ್ಲಿ 1 ವರ್ಷ ಅಂದರೆ 1 ವರ್ಷ ಉಪವಾಸ ಮಾಡ್ತಾರೆ. 1 ವರ್ಷ ಉಪವಾಸ ಮಾಡೋದು ಏನಕ್ಕೆ ಸತ್ಯ ಗಾಯತ್ರಿಯಿಂದ ಆ ಥರನ ಅಥವಾ ಅದು ಸ್ಪೆಷಲ್? ಅದೇನೋ ಸ್ಪೆಷಲ್ ವ್ರತ ಮಾಡಿದರು. ಈಗ ಈವನ್ ಇವರು ಕ್ರಾಂತಿದೇವರು ಕೂಡ ಸುಮಾರು 45 ದಿನದ ಉಪವಾಸ ಮಾಡಿದರು. ಲೋಕ ಕಲ್ಯಾಣಕ್ಕಾಗಿ ಡೂಯಿಂಗ್ ಉಪವಾಸ. ಅವರು ಅಷ್ಟೇ ಅಲ್ಲ, ಅವ್ರ ಜೊತೆ ಫ್ಯಾಮಿಲಿ ಕೂಡ ಮಾಡ್ತಾರೆ. ಅವಾಗ ಸತ್ಯಯುಗದಲ್ಲಿ ನಮ್ಮ ಇದು ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಅದರಿಂದ ಒಂದಿನ ಇದು 1 ಇಯರ್ ಇಲ್ಲ ಸತ್ಯಯುಗ ಆಲ್ಸೋ ಸೇಮ್ ಟೈಮ್. ಬಟ್ ಸತ್ಯಯುಗದ ಡ್ಯೂರೇಷನ್ ಎಷ್ಟು? ಸುಮಾರು 4 into 3 4 into 4 16 lakh years, 17 lakh years, 17 ಲಕ್ಷ ವರ್ಷ ಅಷ್ಟು ದೀರ್ಘ. ಇದು 1 ವರ್ಷ ಏಕಾದಶಿ ವ್ರತ ಮಾಡಿದ್ದು. ಆಯುಷ್ಯ ದೀರ್ಘವಾಗಿದೆ. 1 ಲಕ್ಷ ವರ್ಷ ಬಾಳ್ತಾ ಇದ್ದಾರೆ, ಅದರಲ್ಲಿ 1 ವರ್ಷ ಉಪವಾಸ ಮಾಡಿದ್ದಾರೆ. ಓಕೆ. ಅದಕ್ಕೆ ನಾವು ಕೂಡ ಏಕಾದಶಿ ವ್ರತ ಮಾಡಬೇಕು. ಏಕಾದಶಿ ದಿನ ಏನು ಮಾಡಬೇಕು? ಅನ್ನ ತಿನ್ನಬಾರ್ದು ರೈಟ್. ಆ್ಯಂಡ್ ದೆನ್ ವಿ ಶುಡ್ ಚಾಂಟ್, ಹೆಚ್ಚು ಜಪ, ಸಾಧನೆ, ಕೀರ್ತನೆ ಮಾಡಬೇಕು. ಏಕಾದಶಿ ದಿನ ಇಲ್ಲೂ ಕೂಡ ಸಾಯಂಕಾಲ ಕೀರ್ತನೆ, ಭಜನೆ ಇರುತ್ತೆ, ಭಕ್ತರು ಪಾಲ್ಗೊಳ್ಬೋದು. ಓಕೆ. ಅದೇ ಕೃಷ್ಣ. ಎನಿ ಕ್ವಶನ್? ಮತ್ತೆ ಎನಿ ಕ್ವಶನ್? ಒಂದು ಕ್ವಶನ್. ಹಾಂ, ಗುಡ್ ಇನಫ್, ನೋ ಪ್ರಾಬ್ಲಮ್, ಗುಡ್ ಇನಫ್. ಹರೇ ಕೃಷ್ಣ. ಕೃಷ್ಣ accepts your devotion, right? ಮೂರ್ಖೋ ವದತಿ ವಿಷ್ಣಾಯ, ಧೀರೋ ವದತಿ ವಿಷ್ಣವೇ, ಉಭಯೋಸ್ತು ಸಮಪುಣ್ಯಂ. ಭಾವಗ್ರಹ ಇದೆ ನಮಗೆ. ಕೃಷ್ಣ accepts your devotion. ಸೊ ಕೀಪ್ on ತುಳಸಿ, ನೋ ಪ್ರಾಬ್ಲಮ್. ಕೆಲವೊಮ್ಮೆ ಒಂದು ವೇಳೆ ನೀವೆಲ್ಲೋ ಪ್ರಯಾಣ ಮಾಡ್ತಾ ಇದ್ದೀರಾ, ಟ್ರೈನಲ್ಲಿದ್ದೀರಾ, ಏನು ಹಣ್ಣು ತಿನ್ನಬೇಕು, ಮಾನಸಿಕವಾಗಿ ತುಳಸಿ ಅರ್ಪಣೆ ಮಾಡಿ, ಭಗವಂತನೇ ಅರ್ಪಣೆ ಮಾಡಿ ತಗೋಬೋದು ಕೆಲವೊಮ್ಮೆ. ಬಟ್ ಒಳ್ಳೆ ತುಳಸಿ ಗಿಡ ಇದ್ದರೆ ಅಥವಾ ಯು ಕ್ಯಾನ್ ಪ್ಲಗ್ ಆ್ಯಸ್ ಮೆನಿ ಲೀವ್ಸ್. ಕೃಷ್ಣ ತುಳಸಿ ಪ್ರಿಯ, ವೆರಿ ಬಿಯರ್. ಇವತ್ತು ಫುಲ್ ತುಳಸಿ ಅಭಿಷೇಕ ಕೂಡ ಇದೆ. ಹೂ ಅಭಿಷೇಕ ಆಯಿತು, ತುಳಸಿ ಅಭಿಷೇಕ ಕೂಡ ಮಾಡಿದ್ರು ಭಕ್ತರು. ಸೊ ಇಸ್ ವೆರಿ ಡ್ಯೂ ಟು ತುಳಸಿ, ಇಸ್ ವೆರಿ ಡ್ಯೂ ಟು ಕೃಷ್ಣ. ಓಕೆ. ಇದ್ದರೆ ಜಾಸ್ತಿ ಅರ್ಪಣೆ, ಇಲ್ಲ ಅಂದರೆ ಒಂದು ಪತ್ರ. ಕೆಲವೊಮ್ಮೆ ತುಳಸಿ, ಫಾರಿನಲ್ಲಿ ತುಳಸಿ ಬೆಳೆಯೋದಿಲ್ಲ, ಏನು ಮಾಡೋದು? ಭಕ್ತರು ಏನು ಮಾಡ್ತಾರೆ? ಒಣಗಿರೋ ತುಳಸಿ ಯೂಸ್ ಮಾಡ್ತಾರೆ. ಒಣಗಿಸಿರೋ ತುಳಸಿ ಇಂಡಿಯಾದಿಂದ ತೊಗೊಂಡು ಹೋಗ್ತಾರೆ, ಒಂದೊಂದು ಎಲೆ ಒಣಗಿರೋದು ಯೂಸ್ ಮಾಡ್ತಾರೆ. ಕೆಲವೊಮ್ಮೆ ತುಳಸಿ ಇಲ್ಲ, ಅಷ್ಟು ಕೊರತೆ ಇತ್ತಂದರೆ ಬೇಕಿದ್ರೆ ತುಳಸಿಯನ್ನು ಬಳಸಿ ಮತ್ತೆ ತೊಳೆದು ಮತ್ತೆ ವಿ ಕ್ಯಾನ್ ಯೂಸ್ ಇಟ್, ವಿ ಕ್ಯಾನ್ ರಿಯೂಸ್ ಇಟ್ ಇನ್ ಪ್ಲೇಸಸ್ ವೇರ್ ಇಟ್ ಇಸ್. ಇಂಡಿಯಾದಲ್ಲಿ ಅದು ಪ್ರಾಬ್ಲಮ್ ಇಲ್ಲ, ಬಟ್ ಎಲ್ಲೋ ಆರ್ಟಿಕಾದಲ್ಲಿದ್ದರೆ ವಿ ಕ್ಯಾನ್ ಡೂ ಲೈಕ್ ದಿಸ್. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಗುರುಗೆ. ತುಂಬ ಅದ್ಭುತವಾಗಿ ಈ ಶ್ಲೋಕದ ಒಂದು ಅರ್ಥ ನಮ್ಮೆಲ್ಲರಿಗೂ ತಿಳಿಸ್ಕೊಟ್ರು. ಸೊ ಅವರಿಗೆ ಆ್ಯಸ್ ಅ ವೇ ಆಫ್ ಎಕ್ಸ್ಪ್ರೆಸಿಂಗ್ ದ ಗ್ರ್ಯಾಟಿಟ್ಯೂಡ್ ಫಾರ್ ಧನ್ಯವಾದಗಳನ್ನ ಹೇಳ್ತಾ ಒಂದ್ಸಲಿ ಜೋರಾಗಿ ನಾವು ಇವರು ಮತ್ತೆ
ಅದೇ ಥರ ಇಂಗ್ಲೀಷ್ನಲ್ಲಿ ಗ್ರೇಸ್ ಸ್ಮಿತಾ ಕೇಶವ ಪ್ರಭು ಅಂತ ಅವರು ಕ್ಲಾಸ್ ಮಾಡಿದ್ದಾರೆ. ಮತ್ತು ಹಿಂದಿನಲ್ಲಿ ಸುಮಿತ್ ಉಪಾಧ್ಯಾಯ ಇವರು 3 ಜನಕ್ಕೂ ಒಂದ್ಸರಿ ಒಟ್ಟಿಗೆ ಹರೇ ಕೃಷ್ಣ ಮಹಾಮಂತ್ರ ನಾವು ಜೋರಾಗಿ ಹೇಳೋಣ. ಓಕೆ? ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ರಾಮ ಹರೇ ಹರೇ. ಥ್ಯಾಂಕ್ ಯು ಸೋ ಮಚ್ ಪ್ರಭು. ನಿಮ್ಮ ಬೈ ಯೋರ್ ಟೈಮ್ ಒಬ್ಬರು ಯಾವಾಗ ಇರ್ತಾರೆ, ಸೊ ಯು ವಿಲ್ ಬಿ ಟು ಫೈಂಡ್ ಸಮ್ ಟೈಮ್. ಸೊ ನಮ್ಮ ಒಂದು ಅದೃಷ್ಟ ಅದು. ಸೊ ಈಗ ನೆಕ್ಸ್ಟ್ ಕಾರ್ಯಕ್ರಮ ಆರತಿ. ಸೊ ಎಲ್ಲರೂ ನಿಂತ್ಕೊಳ್ಬೋದು, ಎದ್ದು ನಿಂತ್ಕೊಳ್ಳಿ ದಯವಿಟ್ಟು. ಆರತಿ ನಂತರ ಜಪ, ಅದಾದಮೇಲೆ ಪ್ರಸಾದ. ಹರೇ ಕೃಷ್ಣ.